Good evening, dear students. Okay. So, ಹಿಂದಿನ ತರಗತಿಯಲ್ಲಿ ನಾವು ರಾಸಾಯನಿಕ ಶಾಸ್ತ್ರದ ಪಾಠವಾದ ಹೌದಾ ಲೋಹಗಳು ಮತ್ತು ಅಲೋಹಗಳು ಅನ್ನೋ ಪಾಠವನ್ನ ಕಲ್ತಿದ್ವಿ, ರೈಟ್? ಸೊ ಇವತ್ತು ಜೀವಶಾಸ್ತ್ರದ ಇನ್ನೊಂದು ಪಾಠವಾದ ಯಾವುದದು, ಜಸ್ಟ್ ಅ ಮಿನಿಟ್. ಜೀವಶಾಸ್ತ್ರದ ಇನ್ನೊಂದು ಪಾಠವಾದ ಅನುವಂಶೀಯತೆ. ಓಕೆ, ಅನುವಂಶೀಯತೆ ಮತ್ತು ಜೀವ ವಿಕಾಸ ಅನ್ನೋ ಪಾಠವನ್ನ ಕಲಿಯೋಣ. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳೇ, ಸೆಕೆಂಡ್. ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತ ಇದೆ. ಸೊ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತ ಕರೀತಾರೆ. ಓಕೆ, ಹೆರಿಡಿಟಿ ಅಂಡ್ ಎವಲ್ಯೂಷನ್. ಹೆರಿಡಿಟಿ ಅಂಡ್ ಎವಲ್ಯೂಷನ್. ಸೊ ಅನುವಂಶೀಯತೆ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾವೀಗ ಜೀವಿಗಳು ಸಂತಾನೋತ್ಪತ್ತಿ ಹೇಗೆ ನಡೆಸುತ್ತವೆ ಅನ್ನೋ ಪಾಠವನ್ನ ಕೇಳಿದ್ದೇವೆ ಅಲ್ವಾ? ಸೊ ಅಲ್ಲೇನಾಗಿರುತ್ತೆ, ಜೀವಿಗಳು ತಮ್ಮ ಅಂದ್ರೆ ಈ ಪೇರೆಂಟ್ಸ್ ಏನಿರ್ತಾರೆ, ಪೋಷಕರು ಏನಿರ್ತಾರೆ, ಪೋಷಕರಿಂದ ಪೀಳಿಗೆಗಳು ಸೃಷ್ಟಿ ಆಗ್ತವೆ, ಮಕ್ಕಳು ಬರ್ತಾರೆ ಅಲ್ವಾ? ಸೊ ನೀವು ಕೆಲವೊಂದ್ಸಲ ನೋಡಿರ್ಬಹುದು, ಕೆಲವೊಂದಿಷ್ಟು ಗುಣಲಕ್ಷಣಗಳು, ನಿಮ್ಮ ಪೋಷಕರಿಗೆ ಸಿಮಿಲರ್ ಆಗಿರ್ತವೆ. ಅಂದ್ರೆ ಅವರ ಕಣ್ಣಿನ ತರ ನಿಮ್ಮ ಕಣ್ಣು, ಅವರ ಎತ್ತರ ತರ ನಿಮ್ಮ ಎತ್ತರ, ಮೂಗಿನ ತರ ನಿಮ್ಮ ಮೂಗು, ಅವರು ಕಾನ್ಫಿಡೆಂಟ್ ಜಾಸ್ತಿ ಇದ್ರೆ ನಿಮಗೂ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಈ ರೀತಿ. ಸೊ ಕೆಲವೊಂದಿಷ್ಟು ಗುಣಗಳು ನಮಗೆ ಪೋಷಕರಿಂದ ಬಂದಿರುತ್ತೆ ಅನುವಂಶೀಯವಾಗಿ. ಪೋಷಕರಿಂದನೇ ಅಂತಲ್ಲ, ಕೆಲವೊಂದ್ಸಲ ಹೇಳ್ತಿರ್ತಾರೆ ನಿಮ್ಮ ಅಜ್ಜ ಹಾಗೆ ಇದ್ರು, ನಿಮ್ ಮುತ್ತಾತ ನಿಮ್ ತರಾನೇ ಇದ್ರು ಅಂತ ಹೇಳ್ತಿರ್ತಾರೆ. ಅಂದ್ರೆ ಜನರೇಷನ್ ಟು ಜನರೇಷನ್, ಪೀಳಿಗೆಯಿಂದ ಪೀಳಿಗೆಗೆ ಏನಾಗತ್ತೆ, ಇಲ್ಲಿ ಕ್ಯಾರೆಕ್ಟರ್ಸ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ಗುಣಲಕ್ಷಣಗಳು ಟ್ರಾನ್ಸ್ಫರ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೆ ನಾವು ಅನುವಂಶೀಯತೆ ಅಂತ ಕರಿತೇವೆ. ಇನ್ನು ಜೀವ ವಿಕಾಸ, ಏನದು ಜೀವ ವಿಕಾಸ ಅಂದ್ರೆ? ನೋಡಿ ಮಕ್ಕಳೇ, ನಾನು ಹುಟ್ಟುವಾಗ ಇರುವಂತಹ ಒಂದು ಪರಿಸರ ಅಂದ್ರೆ ಒಂದು ಎನ್ವಿರಾನ್ಮೆಂಟು, ನೀವು ಹುಟ್ಟುವಾಗ ಇರುವಂತಹ ಒಂದು ಎನ್ವಿರಾನ್ಮೆಂಟು ಬೇರೆ ಬೇರೆ ರೀತಿ ಇರುತ್ತೆ. ಸೊ ಆ ಪರಿಸರಕ್ಕೆ ಅನುಗುಣವಾಗಿ ನಾವು ಹೊಂದ್ಕೋಬೇಕು. ಆ ರೀತಿ ನಮ್ಮ ಜೀವ ಏನಾಗಿರುತ್ತೆ, ವಿಕಾಸಗೊಳ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಜೀವ ವಿಕಾಸ ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಎವಲ್ಯೂಷನ್ ಅಂತ ಕರಿತೇವೆ. ಗ್ರಾಜುವಲ್ ಚೇಂಜಸ್ ಆಗತ್ತೆ, ಹೌದಾ? ಇಂಗ್ಲಿಷ್ ಅಲ್ಲಿ ಎವಲ್ಯೂಷನ್. ಎವಲ್ಯೂಷನ್ ಅಂತ ಕರಿತೇವೆ. ಸೊ ಅಲ್ಲಿ ಗ್ರಾಜುವಲ್ ಚೇಂಜಸ್ ಆಗತ್ತೆ ಎವಲ್ಯೂಷನ್ ಅಲ್ಲಿ. ಓಕೆ, ಸೊ ಈ ಪಾಠದಲ್ಲಿ ಮೊದಲಿನ ಕಾನ್ಸೆಪ್ಟ್ ಅನ್ನ ಕಲಿಯೋಣ. ಮೊದಲು ಈ ಕಾನ್ಸೆಪ್ಟ್ ಕೂಡ ಸಂತಾನೋತ್ಪತ್ತಿ ಅನ್ನೋ ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಆಗತ್ತೆ. ಇಲ್ಲಿ ನೋಡಿ, ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಿಂದ ಸಾಮ್ಯತೆ ಇರುವ ಹೊಸ ಜೀವಿಗಳು ಉಂಟಾಗುತ್ತವೆಯಾದರೂ ಸೂಕ್ಷ್ಮವಾದ ಭಿನ್ನತೆಗಳು ತೋರುತ್ತವೆ. ಭಿನ್ನತೆಗಳು ಅಂತ ಕಲ್ತಿದ್ವಿ ನಾವು ಯಾವುದರಲ್ಲಿ, ಈ ಸಂತಾನೋತ್ಪತ್ತಿ ಚಾಪ್ಟರ್ ಅಲ್ಲಿ ಭಿನ್ನತೆಗಳು ಅನ್ನೋ ಚಾಪ್ಟರ್ ಅನ್ನ ಕಲ್ತಿದ್ವಿ. ಭಿನ್ನತೆ ಅನ್ನೋ ವರ್ಡ್ ಅನ್ನ ಕಲ್ತಿದ್ವಿ. ಏನಿದು ಭಿನ್ನತೆ ಅಂದ್ರೆ? ಯಾರಾದ್ರೂ ಹೇಳ್ತೀರಾ? ಭಿನ್ನತೆಗಳಂದ್ರೆ ಏನು? ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಸಂತಾನೋತ್ಪತ್ತಿ ಪಾಠ ಮಾಡುವಾಗ, ಭಿನ್ನತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಮ್ಯಾಥ್ಸ್ ಕ್ಲಾಸ್ ಇದೆ ನೋಡಿ, ಇಂಗ್ಲಿಷ್ ಮೀಡಿಯಂದಲ್ಲಿ ಮ್ಯಾಥ್ಸ್ ಕ್ಲಾಸ್ ಇದೆ, ಲೈವ್ ಸೆಷನ್ ನಡೀತಾ ಇದೆ. ಓಕೆ, ಹೇಳಿ, ಭಿನ್ನತೆಗಳಂದ್ರೆ ಏನು? ಭಿನ್ನತೆಗಳು ಅಂದರೇನು? ಬಿ ಫಾಸ್ಟ್.
ಭಿನ್ನತೆಗಳು ಎಂದರೇನು? ಬೇಗ. ಒಬ್ರು ಆನ್ಸರ್ ಮಾಡ್ತಿಲ್ಲ. ಟೈಮ್ ಪಾಸಿಗೆ ಸುಮ್ಮನೆ ಕಮೆಂಟ್ಸ್ ಮಾಡ್ತಾ ಕೂರ್ತಿದ್ದೀರಾ, ಅವ್ರಿಗೆ ರಿಪ್ಲೈ ಮಾಡ್ದೆ ಇವ್ರಿಗೆ ರಿಪ್ಲೈ ಮಾಡ್ದೆ ಅಂತ. ಭಿನ್ನತೆಗಳಂದ್ರೆ ಏನು? ಸಂತಾನೋತ್ಪತ್ತಿ ಪಾಠದಲ್ಲಿ ಕಲ್ತಿದ್ದೇವೆ ನಾವು. ಏನು? ಓಕೆ, ಸುರೇಶ್ ಪೂಜಾರ್ ಆನ್ಸರ್ಡ್ ಇಟ್. ಡಿಫರೆನ್ಸಸ್, ಶರ್ಮಿಳಾ. ಡಿಫರೆಂಟ್ ಕೈಂಡ್ಸ್ ಅಂದ್ರೆ ನಮ್ಮ ಮತ್ತು ಪೋಷಕರ ನಡುವಿನ ವ್ಯತ್ಯಾಸ ಗುಣಲಕ್ಷಣಗಳು. ನಮ್ಮಲ್ಲಿ ಯಾವುದು ಹೊಸ ಗುಣಲಕ್ಷಣ ಇರುತ್ತೆ ಅದು ನಮ್ಮ ಪೋಷಕರಲ್ಲಿ ಇರೋದಿಲ್ಲ. ಸೊ ಅದಕ್ಕೆ ನಾವು ಭಿನ್ನತೆಗಳು ಅಂತ ಕರಿತೇವೆ. ಸೊ ಈ ಭಿನ್ನತೆಗಳೇನಾಗಿರ್ತವೆ, ಸಾರಿ, ಭಿನ್ನತೆಗಳು ಏನಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಬಂದಿರ್ತದೆ. ಓಕೆನಾ? ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳ ಪರ್ಸಂಟೇಜ್ ಕಡಿಮೆ ಇರುತ್ತೆ. ಓಕೆನಾ? ಸೊ ಯಶಸ್ವಿ ಭಿನ್ನತೆಗಳು ನಮಗೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಾಣಸಿಗ್ತವೆ. ಇನ್ನು ಜೀವಗಳಲ್ಲಿ ಭಿನ್ನತೆ, ಅದರಲ್ಲಿ ಇಲ್ಲಿ ನೋಡಿ, ಕಬ್ಬಿನ ಗದ್ದೆಯೊಂದನ್ನು ನೋಡಿದರೆ ಸಸ್ಯಗಳ ನಡುವೆ ಬಹಳ ಕಡಿಮೆ ವ್ಯತ್ಯಾಸಗಳು ಕಂಡು ಬರುತ್ತವೆ. ಲೈಂಗಿಕವಾಗಿ ಸಂತಾನ, ಇಲ್ಲಿ ನೋಡಿ, ಕಬ್ಬನ್ನ ಯೂಶ್ವಲಿ ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಮಾಡ್ತೇವೆ ಅಲ್ವಾ? ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ, ವೆಜಿಟೇಟಿವ್ ಪ್ರಪೋಗೇಶನ್ ಅಂತ, ಅದರ ಸ್ಟೆಮ್ಮಿನ ಮೂಲಕ. ಓಕೆ, ಸೊ ಇಲ್ಲಿ ಅದೇ ರೀತಿ ನೀವು ಮಾನವರನ್ನ ನೋಡಿದ್ರೆ, ಮಾನವರಲ್ಲಿ ನಿಮಗೆ ಏನು ಬಹಳ ವಿಭಿನ್ನವಾದ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳು ಕಾಣ್ತವೆ. ಯಾಕೆ ಅಂದ್ರೆ ಮಾನವರು ಲೈಂಗಿಕವಾಗಿ ಸಂತಾನೋತ್ಪತ್ತಿಯನ್ನ ಮಾಡ್ತಾರೆ. ನೆಕ್ಸ್ಟ್, ಯಾವ ರೀತಿ ಭಿನ್ನತೆಗಳು ಒಟ್ಟುಗೂಡ್ತವೆ ಲೈಂಗಿಕ ಸಂತಾನೋತ್ಪತ್ತಿ ಆಗುವಾಗ ಅಂತ ಅಂದ್ರೆ, ಜೀವಿಯೊಂದರ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹಿಂದಿನ ತಲೆಮಾರಿನಿಂದ ಹರಿದು ಬಂದ ಅನುವಂಶೀಯತೆಯು ಮುಂದಿನ ಪೀಳಿಗೆಗೆ ಸಾಮಾನ್ಯವಾದ ಮೂಲಭೂತ ವಿನ್ಯಾಸ ಮತ್ತು ಅದರಲ್ಲಿನ ಸೂಕ್ಷ್ಮ ಬದಲಾವಣೆಗಳು ಎರಡನ್ನೂ ಒದಗಿಸುತ್ತದೆ. ಎಲ್ಲಿ? ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಆದ್ರೆ ಎರಡನೇ ತಲೆಮಾರಿನಲ್ಲಿ ಏನಾಗತ್ತೆ, ಮೊದಲ ಪೀಳಿಗೆಯಿಂದ ಅನುವಂಶೀಯವಾಗಿ ಪಡೆದ ವ್ಯತ್ಯಾಸಗಳ ಜೊತೆಗೆ ಹೊಸದಾದ ವ್ಯತ್ಯಾಸಗಳು ಏನಾಗ್ತವೆ, ಅಲ್ಲಿ ಉತ್ಪತ್ತಿ ಆಗ್ತವೆ. ಸೊ ಇದು ಈ ರೀತಿ ಭಿನ್ನತೆಗಳು ಏನಾಗ್ತವೆ, ಒಟ್ಟುಗೂಡ್ತವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ನೆಕ್ಸ್ಟ್, ಪ್ರಭೇದಗಳಲ್ಲಿರುವ ಎಲ್ಲ ವೈವಿಧ್ಯತೆಗಳು ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಸಮಾನವಾಗಿರೋದಿಲ್ಲ. ಅಂದ್ರೆ ಈಗ ನಾನು ಒಂದು ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗ್ತೀನಿ ಅಂತ ಅಂದ್ರೆ ನೀವು ಅದೇ ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗ್ತೀರಾ ಅನ್ನೋದು ತಪ್ಪು. ಹೌದಾ? ಬಿಕಾಸ್ ನಮ್ಮಲ್ಲಿ ವಿವಿಧವಾದಂತಹ ಭಿನ್ನತೆಗಳಿರ್ತವೆ. ಅದೇ ರೀತಿ ಇಲ್ಲಿ ನೋಡಿ, ಶಾಖವನ್ನು ತಡೆದುಕೊಳ್ಳುವ ಬ್ಯಾಕ್ಟೀರಿಯಾ ಉಷ್ಣ ತರಂಗಗಳಲ್ಲೂ ಉಳಿದುಕೊಳ್ಳುತ್ತದೆ ಅಂತ ಬ್ಯಾಕ್ಟೀರಿಯಾ. ಸೊ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ ಐಸ್ ಅಲ್ಲಿ ಸಿಗತ್ತೆ ನಮಗೆ, ಸ್ನೋ ಎಲ್ಲಿರತ್ತೆ, ಹೌದಾ, ಮಂಜು, ಸ್ನೋ, ಹೌದಾ? ಸೊ ಈ ರೀತಿ ಅಲ್ಲಿ ಸಿಗತ್ತೆ. ಸೊ ಆ ಬ್ಯಾಕ್ಟೀರಿಯಾಗಳನ್ನ ತಂದು ನೀವು ಉಷ್ಣ ತರಂಗಗಳನ್ನ ಸಹಿಸ್ಕೊಂಡ್ರೆ ಆ ಬ್ಯಾಕ್ಟೀರಿಯಾ ಸಹಿಸ್ಕೊಳ್ಳೋದಿಲ್ಲ. ಸೊ ಆದ್ರಿಂದ ಪರಿಸರದಿಂದ ಆಯ್ಕೆಯಾಗುವ ಭಿನ್ನತೆಗಳು, ಯಾವ ರೀತಿ ಭಿನ್ನತೆಗಳಿರ್ಬೇಕವು, ಪರಿಸರ ಅದನ್ನ ಆಯ್ಕೆ ಮಾಡ್ಕೋಬೇಕು. ಏನಂದ್ರೆ ಚೇಂಜ್ ಆಗುತ್ತಿರುವ ಪರಿಸರದಲ್ಲಿ ನೀವು ಹೊಂದ್ಕೋಬೇಕು, ಒಂದು ಜೀವಿ ಹೊಂದ್ಕೋಬೇಕು. ಅಂಥ ಒಂದು ಜೀವಿಯನ್ನ, ಅಂಥ ಒಂದು ಭಿನ್ನತೆಯನ್ನ ಮಾತ್ರ ಪರಿಸರ ಸಪೋರ್ಟ್ ಮಾಡತ್ತೆ. ಹೌದಾ? ನೆಕ್ಸ್ಟ್, ಅನುವಂಶೀಯತೆ. ಸೊ ಈಗ ಅನುವಂಶೀಯತೆ ಅನ್ನೋ ಕಾನ್ಸೆಪ್ಟಿಗೆ ಬಂದ್ವಿ. ಏನು ಅನುವಂಶೀಯತೆ ಅಂದ್ರೆ, ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಅನುವಂಶೀಯತೆ ಅನ್ನುತ್ತಾರೆ. ಪೂರ್ವಜರಿಂದ ಅಂದ್ರೆ ನಮ್ಮ ಪೋಷಕರಿಂದ, ನಮ್ಮ ಅಜ್ಜ ಅಜ್ಜಿಯರಿಂದ, ಹೌದಾ, ಸಾಮ್ಯತೆಗೆ ಕಾರಣವಾಗುವ ಅಂದ್ರೆ ಸೇಮ್ ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗತ್ತೆ, ಪೋಷಕರಿಂದ ಮಕ್ಕಳಿಗೆ ವರ್ಗಾವಣೆ ಆಗತ್ತೆ. ಆ ಒಂದು ಕ್ರಿಯೆಗೆ ಅನುವಂಶೀಯತೆ ಅಂತ ಕರೀತಾರೆ.
ಇಂಗ್ಲಿಷ್ ಅಲ್ಲಿ ಹೆರಿಡಿಟಿ ಅಂತ ಕರೀತಾರೆ. ಓಕೆ, ಉದಾಹರಣೆ ಎತ್ತರ ಆಗಿರಬಹುದು, ಮೂಗು, ಕಣ್ಣು, ಕಿವಿ ಇತ್ಯಾದಿ ಇವೆಲ್ಲವೂ ಕೂಡ ಅನುವಂಶೀಯತೆಯ ಉದಾಹರಣೆ. ನಂತರ ಮಾನವರಲ್ಲಿ ತಂದೆ ಮತ್ತು ತಾಯಿಯರಿಬ್ಬರು ಮಗುವಿಗೆ ಅನುವಂಶೀಯ ವಸ್ತುವಿನ ಪ್ರಮಾಣವನ್ನು, ಓಕೆ ಜಸ್ಟ್ ಅ ಮಿನಿಟ್, ಓಕೆ ಲೆಟ್ ಅಸ್ ಪ್ರೊಸೀಡ್. ಮಾನವರಲ್ಲಿ ತಂದೆ ಮತ್ತು ತಾಯಿಯರಿಬ್ಬರು ಮಗುವಿಗೆ ಅನುವಂಶೀಯ ವಸ್ತುವಿನ ಪ್ರಮಾಣವನ್ನು ಸಮಾನವಾಗಿ ನೀಡ್ತಾರೆ. ಅಂದ್ರೆ ಅನುವಂಶೀಯ ವಸ್ತು ಅಂದ್ರೆ ಈ ಕ್ರೋಮೋಸೋಮ್ಗಳು. ತಾಯಿಯಿಂದ 23 ಕ್ರೋಮೋಸೋಮ್ಗಳು ಬರ್ತದೆ, ತಂದೆಯಿಂದ 23 ಕ್ರೋಮೋಸೋಮ್ಗಳು ಬರ್ತವೆ. ಸೊ ಆ ಕ್ರೋಮೋಸೋಮ್ಗಳಲ್ಲಿ ಏನಿರತ್ತೆ, DNA ಇರತ್ತೆ. ಆ DNA ಈ ಗುಣಲಕ್ಷಣಗಳು ಇರ್ತವೆ. ಅಂದ್ರೆ ಗುಣಲಕ್ಷಣಗಳನ್ನು ವ್ಯಕ್ತಪಡಿಸುವಂತಹ ಜೀನ್ಸ್ಗಳು ಇರ್ತವೆ. ಸೊ ಆ ಜೀನ್ಸ್ಗಳು ನಮಗೆ ಅಪ್ಪ ಮತ್ತೆ ಅಮ್ಮನಿಂದ ಈಕ್ವಲ್ ಆಗಿ ಸಿಗತ್ತೆ. ಇನ್ನು ಪ್ರತಿ ವಿಶಿಷ್ಟ ಗುಣವು ತಂದೆಯ ಮತ್ತು ತಾಯಿಯ DNA ಪ್ರಭಾವಿತವಾಗಿರುತ್ತದೆ. ಯಾವುದೇ ಒಂದು ಗುಣ ಇರಬಹುದು ನಮ್ಮಲ್ಲಿ. ಸೊ ಆ ಯಾವುದೇ ಒಂದು ಗುಣ ಏನಾಗಿರತ್ತೆ, ತಂದೆ ಮತ್ತು ತಾಯಿ ಎರಡೂ DNA ಪ್ರಭಾವವಾಗಿರತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ಅನುವಂಶೀಯತೆ ಅಥವಾ ಹೆರಿಡಿಟಿ ಅಂತ. ಇನ್ನು ಈ ಅನುವಂಶೀಯತೆಯ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಿದವರು ಯಾರು ಅಂದ್ರೆ ಗ್ರಿಗರ್ ಜೊಹಾನ್ ಮೆಂಡಲ್ ಅವರು. ಹೌದಾ? ಸೊ ಇವರು ತಳಿ ವಿಜ್ಞಾನ ಕ್ಷೇತ್ರ ಅಂದ್ರೆ ಜೆನೆಟಿಕ್ಸ್ ಅಂತ ಕರಿತೇವೆ. ಸೊ ತಳಿ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಯೋಗಗಳನ್ನ ಮಾಡಿ ಆಧುನಿಕ ತಳಿ ವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಅಂತ ಕರೀತಾರೆ ಇವರಿಗೆ. ಮೆಂಡಲ್ ಅವರು ತಮ್ಮ ಅನುವಂಶೀಯತೆಯ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನ, ಸೊ ಅನುವಂಶೀಯತೆಯನ್ನ ಕೆಲವರು ಸೆಂಟೆನ್ಸ್ ಮೂಲಕ ಅಥವಾ ಕೇವಲ ಹೇಳಿಕೆಯ ಮೂಲಕ ಹೇಳ್ತಿದ್ರು ಆ ಒಂದು ಕಾನ್ಸೆಪ್ಟ್ ಅನ್ನ. ಆದ್ರೆ ಗ್ರಿಗರ್ ಮೆಂಡಲ್ ಅವ್ರು ಏನ್ ಮಾಡಿದ್ರು, ಅವರು ಪ್ರಯೋಗಗಳನ್ನ ಮಾಡಿದ್ರು. ಪ್ರಯೋಗಗಳಿಂದ ಗಣಿತ ಮತ್ತು ಈ ಒಂದು ಜೀವಶಾಸ್ತ್ರ ಎರಡನ್ನೂ ಮಿಕ್ಸ್ ಮಾಡಿ ತಮ್ಮ ಒಂದು ಕಾನ್ಸೆಪ್ಟ್ಸ್ ಗಳನ್ನ, ಓಕೆನಾ, ತಮ್ಮ ಒಂದು ಕೊಡುಗೆಗಳನ್ನ ಈ ಅನುವಂಶೀಯತೆಗೆ ಕೊಟ್ರು. ಸೊ ಇವರು ಯಾವುದನ್ನ ಉಪಯೋಗಿಸಿ ಪ್ರಯೋಗ ಮಾಡಿದ್ರು ಅಂದ್ರೆ ಬಟಾಣಿ ಸಸ್ಯ, ಪೀ ಪ್ಲಾಂಟ್ ಅಂತ ಕರಿತೇವೆ ನಾವು ಇಂಗ್ಲಿಷ್ ಅಲ್ಲಿ, ಬಟಾಣಿ. ಹೌದಾ? ವಿಂಟರ್ ಸೀಸನ್ ಅಲ್ಲಿ ಬಂದಿರತ್ತೆ ಇದು. ಸೊ ಏನೇನ್ ಮಾಡ್ತಾರೆ, ಯಾಕವರು ಬಟಾಣಿ ಗಿಡವನ್ನೇ ಆಯ್ಕೆ ಮಾಡಿದ್ರು? ಬೇರೆ ಗಿಡ ಆಯ್ಕೆ ಮಾಡ್ಬೋದಾಗಿತ್ತಲ್ಲ, ಮನೆ ಹತ್ರನೇ ಇರುವ ಬೇರೆ ಗಿಡವನ್ನ ಆಯ್ಕೆ ಮಾಡ್ಬೋದಾಗಿತ್ತು. ಆದ್ರೆ ಅವರು ಬಟಾಣಿ ಗಿಡವನ್ನೇ ಯಾಕೆ ಆಯ್ಕೆ ಮಾಡಿದ್ರು? ಮೊದಲಿಗೆ ಈ ಬಟಾಣಿ ಗಿಡ ಸುಲಭವಾಗಿ ಎಲ್ಲಿ ಬೇಕಾದ್ರೂ ಬೆಳೆಯತ್ತೆ. ಅಂದ್ರೆ ಬಯಲುಗಳಲ್ಲೂ ಬೆಳೆಯತ್ತೆ ಅಥವಾ ಕುಂಡಗಳಲ್ಲೂ ಅಂದ್ರೆ ಪಾಟ್ ಅಲ್ಲೂ ಕೂಡ ಬೆಳೆಯತ್ತೆ. ಮತ್ತೆ ಅವುಗಳ ಜೀವನ ಚಕ್ರ ತುಂಬಾ ಸಿಂಪಲ್ ಆಗಿದೆ. ಒಂದು ವರ್ಷದೊಳಗೆ ಅವು ತಮ್ಮ ಜೀವನ ಚಕ್ರವನ್ನ ಮುಗಿಸತ್ತೆ. ಇನ್ನು ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಜೊತೆಗೆ ಪರಕೀಯ ಪರಾಗಸ್ಪರ್ಶವನ್ನು ಕೃತಕ ರೀತಿಯಲ್ಲಿ ಸುಲಭವಾಗಿ ನಡೆಸಲು ಅವಕಾಶವಿದೆ. ಸ್ವಕೀಯ ಪರಾಗಸ್ಪರ್ಶನೂ ಆಗತ್ತೆ ಹೂಗಳಲ್ಲಿ, ಪರಕೀಯ ಪರಾಗಸ್ಪರ್ಶನೂ ಆಗತ್ತೆ. ಏನು ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ಇಂಗ್ಲಿಷ್ ಅಲ್ಲಿ ಸ್ವಕೀಯ ಪರಾಗಸ್ಪರ್ಶ ಅಂತಂದ್ರೆ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೇವೆ. ಇದು ಸ್ವಕೀಯ ಪರಾಗ ಸ್ಪರ್ಶ. ಸ್ವಕೀಯ. ಇನ್ನು ಪರಕೀಯ ಪರಾಗಸ್ಪರ್ಶ ಅಂದ್ರೆ ಕ್ರಾಸ್ ಪಾಲಿನೇಷನ್. ಓಕೆ, ಸೊ ಇಲ್ಲಿ ನೋಡಿ, ಸೆಲ್ಫ್ ಪಾಲಿನೇಷನ್ ಮತ್ತೆ ಕ್ರಾಸ್ ಪಾಲಿನೇಷನ್. ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನು? ಇದನ್ನ ನಾವು ಸಂತಾನೋತ್ಪತ್ತಿ ಪಾಠದಲ್ಲಿ ಕಲ್ತಿದ್ದೇವೆ. ಏನು?
I'm sorry. Yes, tell me. ಯಾರು ಹೇಳ್ತೀರಾ? ಸ್ವಕೀಯ ಪರಾಗಸ್ಪರ್ಶ. ಸ್ವಕೀಯ, ಸ್ವಂತ ಅಂದ್ರೆ ಅದೇ ಹೂವಿನ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಗ್ರೆ ಏನಾಗತ್ತೆ, ಹೋಗತ್ತೆ. ಅದಕ್ಕೆ ಏನಂತಾರೆ? ಸ್ವಕೀಯ ಪರಾಗಸ್ಪರ್ಶ. ಅದೇ ಪರಾಗ ರೇಣು ಅದೇ ಜಾತಿ ಹೂವಿನ ಬೇಲೆ ಶಲಾಕಾಗ್ರಕ್ಕೆ ಹೋದ್ರೆ ಅದು ಪರಕೀಯ ಪರಾಗಸ್ಪರ್ಶ. ಸೊ ಈ ಎರಡೂ ರೀತಿಯ ಕ್ರಿಯೆ ಏನಾಗತ್ತೆ, ಆ ಒಂದು ಬಟಾಣಿ ಗಿಡದ ಹೂವಿನಲ್ಲಿ ನಡೆಯುತ್ತೆ. ಇನ್ನು ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿ ಈ ಗಿಡಕ್ಕಿದೆ. ಅನುವಂಶೀಯ ಆಗಬಲ್ಲ ಭಿನ್ನ ಲಕ್ಷಣಗಳನ್ನು ತೋರುತ್ತವೆ. ಅಂದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಗುಣಲಕ್ಷಣಗಳು ಏನಾಗ್ತವೆ, ಟ್ರಾನ್ಸ್ಫರ್ ಆಗ್ತವೆ. ಸೊ ಆ ರೀತಿ ಭಿನ್ನತೆಗಳನ್ನ, ಆ ರೀತಿ ಭಿನ್ನ ಲಕ್ಷಣಗಳನ್ನ ಈ ಸಸ್ಯ ತೋರ್ತದೆ. ಮತ್ತು ಪರಕೀಯ ಪರಾಗಸ್ಪರ್ಶವಾದಾಗ ಫಲವತ್ತಾದ ಮಿಶ್ರ ತಳಿಯನ್ನು ಉತ್ಪತ್ತಿ ಮಾಡಬಲ್ಲದು. ಇದಕ್ಕೆ ಇನ್ನೊಂದು ಶಕ್ತಿ ಏನು ಅಂದ್ರೆ, ಯಾವಾಗ ಪರಕೀಯ ಪರಾಗಸ್ಪರ್ಶ ಆಗತ್ತೋ ಆವಾಗ ಇದು ಮಿಶ್ರ ತಳಿಯನ್ನ ಉಂಟು ಮಾಡತ್ತೆ. ಹೌದಾ? ಸೊ ಇದು ಮೆಂಡೆಲ್ ಅವರ ಯಾಕೆ ಅವರು ಬಟಾಣಿ ಗಿಡವನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ. ಇನ್ನು ಮೆಂಡೆಲ್ ಅವರು ಈ ರೀತಿ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿದ್ರು. ಯಾವುದ್ರಲ್ಲಿ? ಬಟಾಣಿ ಗಿಡದಲ್ಲಿ. ಒಂದು, ಕಾಂಡದ ಉದ್ದ, ಬೀಜದ ಬಣ್ಣ, ಬೀಜದ ಆಕಾರ, ಬೀಜದ ಹೊರಹೊದಿಕೆಯ ಬಣ್ಣ, ಹಣ್ಣಿನ ಬಣ್ಣ, ಹಣ್ಣಿನ ಸ್ವರೂಪ, ಹೂವಿನ ಸ್ಥಾನ. ಸೊ ಇವೆಲ್ಲ ಗುಣಲಕ್ಷಣಗಳು. ಈ ಗುಣಲಕ್ಷಣಗಳಿಗೆ ಜೀನ್ಸ್ಗಳು ಏನ್ ಮಾಡ್ತವೆ, ಈ ಗುಣಲಕ್ಷಣಗಳನ್ನ ವ್ಯಕ್ತಪಡಿಸ್ತವೆ. ಆ ಜೀನ್ಸ್ಗಳಲ್ಲಿ ಏನಾಗಿರುತ್ತೆ, ಈ ಜೀನ್ಸ್ಗಳು ಅಂತ ಏನ್ ಕರಿತೀವಿ ಅಲ್ವಾ, ಆ ಜೀನ್ಸ್ಗಳು ಭಿನ್ನ ರೂಪಗಳನ್ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಕಾಂಡದ ಉದ್ದವನ್ನ ನಿರ್ಧರಿಸುವಂತಹ ಜೀನು 2 ರೂಪಗಳನ್ನ ಹೊಂದಿದೆ. ಒಂದು ರೂಪ ಎತ್ತರದ ರೂಪ ಹೊಂದಿದ್ದು, ಇನ್ನೊಂದು ಗಿಡ್ಡ. ಅದೇ ರೀತಿ ಬೀಜದ ಬಣ್ಣ, ಒಂದು ರೂಪ ಹಳದಿ ಇದ್ದು ಇನ್ನೊಂದು ಹಸಿರು. ಬೀಜದ ಆಕಾರ ಒಂದು ದುಂಡಾಗಿದ್ರೆ ಇನ್ನೊಂದು ಸುಕ್ಕಾಗಿರೋದು. ಸೊ ಈ ರೀತಿ ಏನಂತವೆ, ರೂಪಗಳನ್ನ, ಆ ಜೀನ್ಸ್ಗಳು ಭಿನ್ನ ರೂಪಗಳನ್ನ ಹೊಂದಿರ್ತವೆ. ಈ ಜೀನ್ಸ್ಗಳನ್ನ ನೋಡಿ ರೂಪಗಳನ್ನ ಪಟ್ಟಿ ಮಾಡಿ ಅವ್ರೇನ್ ಮಾಡ್ತಾರೆ, ತಳಿ ವಿಜ್ಞಾನವನ್ನ ಸ್ಟಡಿ ಮಾಡ್ತಾರೆ. ಮೊದಲಿಗೆ ಅವರು ಸ್ಟಡಿ ಮಾಡಿದ್ದು ಏಕತಳೀಕರಣ. ಅದು ಒಂದೇ ಸೆಕೆಂಡ್. ಏಕತಳೀಕರಣ. ಸೊ ಇಲ್ಲಿ ಏನ್ ಮಾಡ್ತಾರೆ, ಏಕತಳೀಕರಣದಲ್ಲಿ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎನ್ನುವರು. ಅಂದ್ರೆ ಅವ್ರೇನ್ ಕನ್ಸಿಡರ್ ಮಾಡ್ತಾರೆ, ಲೆಟಸ್ ಟೇಕ್ ಅವರು ಏನದು ಬಟಾಣಿ ಗಿಡವನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹೌದಾ? ಸೊ ಒಂದು ಬಟಾಣಿ ಗಿಡ ಇದೆ. ಒಂದು ಬಟಾಣಿ ಗಿಡ ತುಂಬಾ ಎತ್ತರದ ಬಟಾಣಿ ಗಿಡ ಆಗಿದೆ. ಅದು ಗುಣಲಕ್ಷಣ ಎತ್ತರ, ಕಾಂಡದ ಉದ್ದ ಗುಣಲಕ್ಷಣವನ್ನ ನಾವು ಪರಿಗಣಿಸೋಣ. ಸೊ ಇದು ಎತ್ತರವಾಗಿದೆ. ಇನ್ನೊಂದು ಬಟಾಣಿ ಗಿಡ ಇದೆ, ಅದು ತುಂಬಾ ಕುಬ್ಜವಾಗಿದೆ, ಗಿಡ್ಡ ಇದೆ. ಓಕೆನಾ? ಬಟ್ ಅದು ಕೂಡ ಬಟಾಣಿ ಗಿಡನೇ, ಎತ್ತರ, ಇದು ಕುಬ್ಜ, ಗಿಡ್ಡ ಅಂತ. ಸೊ ಇದೇನ್ ಮಾಡ್ತಾರೆ, ಇದು ಕೂಡ ಬಟಾಣಿ ಗಿಡ, ಇದು ಕೂಡ ಬಟಾಣಿ ಗಿಡ. ಇವೆರಡು, ಎತ್ತರ ಮತ್ತು ಕುಬ್ಜ ಅನ್ನೋದು ಏನು, ಕಾಂಡದ ಉದ್ದವನ್ನ ನಿರ್ಧರಿಸುವಂತಹ 2 ರೂಪಗಳು. ಮಾಡ್ತಾರೆ, ಸಂಕರಣೆ ಮಾಡ್ತಾರೆ, ಅಂದ್ರೆ ಕ್ರಾಸ್ ಮಾಡ್ತಾರೆ. ಎತ್ತರದ ಹೂವಿನ ಪರಾಗ ರೇಣುವನ್ನ ಕುಬ್ಜ ಹೂವಿನ ಶಲಾಕಾಗ್ರಕ್ಕೆ ಹಾಕ್ತಾರೆ, ಕ್ರಾಸ್ ಪಾಲಿನೇಷನ್. ಸೊ ಈ ರೀತಿ ಮಾಡಿದಾಗ ಏನಾಗತ್ತೆ, ಮೊದಲ ಪೀಳಿಗೆಗೆ ಇಲ್ಲಿ F1 ಅಂತ ಕರಿತೇವೆ.
ಇಂಗ್ಲಿಷ್ ಅಲ್ಲಿ ಅದಕ್ಕೆ ಫಸ್ಟ್ ಫೀಲಿಯಲ್ ಜನರೇಷನ್, ಪೀಳಿಗೆ 1. ಅಂದ್ರೆ ನಾನ್ ಪೋಷಕ ಅಂತ ಆದ್ರೆ ನನ್ನ ಮಕ್ಕಳು ಪೀಳಿಗೆ 1, ಅವರ ಮಕ್ಕಳು ಪೀಳಿಗೆ 2. ಸೊ ಇಲ್ಲಿ ಪೀಳಿಗೆ ಒಂದನ ಅಲ್ಲಿ ಅರೆಬರೆ ಗುಣವಿರ್ಲಿಲ್ಲ. ಅಂದ್ರೆ ಒಂದು ದೊಡ್ಡದು, ತುಂಬಾ ದೊಡ್ಡದು ಅಲ್ಲ, ತುಂಬಾ ಚಿಕ್ಕದು ಅಲ್ಲ, ಮೀಡಿಯಂ ಸೈಜಿನ ಒಂದು ಸಸ್ಯ ಬರುತ್ತೆ ಅಂತ ತಿಳ್ಕೊಂಡಿರ್ತೇವೆ. ಸೊ ಆ ರೀತಿ ಏನು ನಮಗೆ ಸಸ್ಯಗಳು ಕಾಣಸಿಗೋದಿಲ್ಲ ಎಲ್ಲಿ, ಈ ಒಂದು 1ನೇ ಪೀಳಿಗೆಯಲ್ಲಿ. ಸೊ ಇಲ್ಲಿ ಎಲ್ಲಾ ಒಂದು ಗಿಡಗಳು ಅಥವಾ ಸಸ್ಯಗಳು ಏನಾಗಿದ್ವು, ಎತ್ತರವಾಗಿದ್ವು. ಇನ್ನು F1 ಪೀಳಿಗೆಯ ಎತ್ತರದ ಸಸ್ಯಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ. ಸೊ ಈ ಸಸ್ಯಗಳೆಲ್ಲ ಏನಿದ್ವು ಎತ್ತರವಾಗಿದ್ವಂತೆ. ಸೊ ಈ ಸಸ್ಯಗಳಲ್ಲಿ ಏನ್ ಮಾಡ್ತಾರೆ, ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಅದೇ ಸಸ್ಯದ ಹೂವಿನ ಪರಾಗ ರೇಣುವನ್ನ ಅದೇ ಶಲಾಕಾಗ್ರಕ್ಕೆ, ಅದೇ ಹೂವಿನ ಶಲಾಕಾಗ್ರಕ್ಕೆ ಹಾಕ್ತಾರೆ. ಅದೇ ಸ್ವಕೀಯ ಪರಾಗಸ್ಪರ್ಶ. ಸೊ ಈ ರೀತಿ ಮಾಡಿದಾಗ F2 ಅಂದ್ರೆ 2ನೇ ಪೀಳಿಗೆ ಅಂತ ಏನ್ ಹೇಳ್ತೇವೆ, ಪೀಳಿಗೆ 2ರಲ್ಲಿ ನಮಗೆ 3 ಭಾಗದಷ್ಟು ಸಸ್ಯಗಳು ಎತ್ತರವಾಗಿ ಬಂದವು, 1 ಭಾಗದಷ್ಟು ಸಸ್ಯ ಕುಬ್ಜವಾಗಿ ಬಂತು. ಸೊ ಇದರಿಂದ ಏನಾಯ್ತು, ಇಲ್ಲಿ ಕುಬ್ಜ ಸಸ್ಯ ಬಂತು. ಇದರಿಂದ ಏನ್ ಗೊತ್ತಾಗತ್ತೆ, ಪೀಳಿಗೆ 1ರಲ್ಲೂ ಕೂಡ ಕುಬ್ಜವನ್ನು ಪ್ರಸ್ತುತಪಡಿಸುವಂತಹ, ಕುಬ್ಜವನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಗುಣ ಇದೆ. ಆದ್ರೆ ಕುಬ್ಜದ ಗುಣ ಇದೆ ಎಲ್ಲಿ, 1ನೇ ಪೀಳಿಗೆಯಲ್ಲಿ. ಆದ್ರೆ ಅದು ಎಕ್ಸ್ಪ್ರೆಸ್ ಆಗಿಲ್ಲ, ಅದು ಹೊರಗ್ ಬಂದು ಅದು ಏನಾಗಿಲ್ಲ, ಪ್ರಸ್ತುತಪಡಿಸಿಲ್ಲ ಅಂತ. ಹೌದಾ? ಆದ್ರೆ F2 ಅಲ್ಲಿ ಮತ್ತೆ ಆ ಗುಣ ಬಂದಿದೆ. ಇದರಿಂದ ಏನ್ ಇಂಡಿಕೇಟ್ ಆಗತ್ತೆ, 1ನೇ ಪೀಳಿಗೆಯಲ್ಲಿ ಕುಬ್ಜ ಗುಣ ಇದೆ, ಆದ್ರೆ ಅದು ಎಕ್ಸ್ಪ್ರೆಸ್ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಸೊ ಇಲ್ಲಿ ಏನ್ ಮಾಡಿದ್ದೇವೆ ನಾವು, ಒಂದೇ ಒಂದು ಗುಣಲಕ್ಷಣವನ್ನ ತೆಗೆದುಕೊಂಡು ಅದರ 2 ರೂಪಗಳನ್ನ ಸ್ಟಡಿ ಮಾಡಿದ್ದೇವೆ. ಸೊ ಆದ್ದರಿಂದ ಇದಕ್ಕೆ ಏಕತಳೀಕರಣ, ಒಂದೇ ಒಂದು ಗುಣಲಕ್ಷಣದ 2 ರೂಪಗಳನ್ನ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ. ಸೊ ಇಲ್ಲಿ ನೋಡಿ, ಇದನ್ನ ಚೆಕ್ಕರ್ ಬೋರ್ಡ್ ಅಂತ ಕರೀತಾರೆ. ಚೆಕ್ಕರ್ ಬೋರ್ಡ್ ಅಂದ್ರೆ ಯಾವ ರೀತಿ ನಮಗೆ ಆ ಜೀನ್ಸ್ ಗಳನ್ನ ಬರಿಬೇಕು ಅಂತ. ಸೊ ಇಲ್ಲಿ ಮೊದಲಿಗೆ ಹೇಳ್ತೇನೆ, ಈ ರೀತಿ ಕ್ರೋಮೋಸೋಮ್ಗಳು ಇರ್ತವೆ ಅಂತ ತಿಳ್ಕೊಳ್ಳೋಣ. ಓಕೆ, ವರ್ಣತಂತುಗಳು ಅಥವಾ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ಗಳು ಜೀನ್ಸ್ ಗಳಿಂದ ಮಾಡಲ್ಪಟ್ಟಿರ್ತವೆ. ಹೌದಾ? ಈಗ ಅಂತ ತಿಳ್ಕೊಳ್ಳೋಣ, ಇದು ಒಂದು ಕ್ರೋಮೋಸೋಮು. ಎತ್ತರ ಅಂದ್ರೆ ಕಾಂಡದ ಉದ್ದದ ಜೀನ್ಗಳನ್ನ ತೋರಿಸ್ತಾ ಇದೆ. ಸೊ ಕಾಂಡದ ಉದ್ದದ ಜೀನಿನಲ್ಲಿ ಒಂದು ಕ್ರೋಮೋಸೋಮ್ ಅಲ್ಲಿ ಟಿ ಅಂದ್ರೆ ಎತ್ತರವನ್ನು ಏನು ಕೊಡುವಂತಹ ರೂಪ ಇದೆ. ಇನ್ನೊಂದರಲ್ಲಿ ಟಿ ಅಂದ್ರೆ ಕುಬ್ಜವನ್ನು. ಇಲ್ಲಿ ಎತ್ತರ ಅನ್ನೋದೇನಾಗತ್ತೆ, ಇಲ್ಲಿ ವ್ಯಕ್ತ ರೂಪ ಆಗತ್ತೆ. ಅಂದ್ರೆ ಸ್ಟ್ರಾಂಗ್, ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೇವೆ. ಇನ್ನು ಕುಬ್ಜ ಅನ್ನೋದೇನಿದೆ, ರಿಸೆಸಿವ್ ಕ್ಯಾರೆಕ್ಟರ್. ಅಂದ್ರೆ ಇದೇನ್ ಮಾಡೋದಿಲ್ಲ, ಎತ್ತರದ ಗುಣ ಇದ್ದಾಗ ಅಥವಾ ಎತ್ತರದ ರೂಪ ಇದ್ದಾಗ ಈ ಕುಬ್ಜ ಗುಣ ವ್ಯಕ್ತವಾಗೋದಿಲ್ಲ. ಸೊ ಇಲ್ಲೇನ್ ಮಾಡ್ತೇವೆ, ಒಂದು ಎತ್ತರದ ಗಿಡವನ್ನ ತೆಗೆದುಕೊಂಡಿದ್ದೇವೆ, ಅದನ್ನ ಕುಬ್ಜ ಗಿಡದ ಜೊತೆ, ಎತ್ತರದ ಗಿಡದ ಜೀನೋಟೈಪ್ ನೋಡಿ ಇಲ್ಲಿ, ವ್ಯಕ್ತ ರೂಪ, ಜೀನ್ ನಮೂನೆ. ಇದು ಜೀನ್ ನಮೂನೆ, ಜೀನೋಟೈಪ್ ಅಂತ. ಸೊ ಇದು ಎತ್ತರದ ಗಿಡದ ಜೀನೋಟೈಪ್, ಇದು ಕುಬ್ಜ ಗಿಡದ ಜೀನೋಟೈಪ್. ಸೊ ಇಲ್ಲಿ ನೋಡಿ, ಗ್ಯಾಮೆಟ್ಸ್ ಗಳು ಆಗೋವಾಗ ಏನಾಗತ್ತೆ, ಸೊ ಇಲ್ಲಿ ಟಿ ಬರುತ್ತೆ ಇದರಿಂದ. ಇದರಿಂದ ಎಲ್ಲಾ ಗ್ಯಾಮೆಟ್ಸ್ ಗಳಲ್ಲಿ ಟಿ ಬರುತ್ತೆ. ಹೌದಾ? ಸೊ ಇದು ಮೇಲ್ ಅಂದರೆ ಗಂಡಸು, ಇದು ಹೆಣ್ಣಿನ ಗ್ಯಾಮೆಟ್. ಹೌದಾ? ಸೊ ಇವೆರಡು ಕೂಡಿದಾಗ ಏನಾಗತ್ತೆ, ನಮಗೆ 1ನೇ ಪೀಳಿಗೆಯಲ್ಲಿ ಟಿ ಮತ್ತೆ ಟಿ ಬರುತ್ತೆ. ಅಂದ್ರೆ ಇಲ್ಲಿ ಎತ್ತರ ಗುಣನೂ ಇದೆ, ಕುಬ್ಜ ಗುಣದ ರೂಪನೂ ಇದೆ. ಎತ್ತರದ ಗುಣದ ರೂಪ ಏನಿದೆ, ಡಾಮಿನೆಂಟ್ ಆಗಿದೆ. ಅಂದ್ರೆ ಇದು ಸ್ವಲ್ಪ ಸ್ಟ್ರಾಂಗ್ ಇದೆ ಕಂಪೇರ್ ಟು ಕುಬ್ಜ ಗುಣದ ರೂಪ. ಆದ್ದರಿಂದ ಎಲ್ಲಾ ಸಸ್ಯಗಳು 1ನೇ ಪೀಳಿಗೆಯಲ್ಲಿ ಎತ್ತರವಾಗಿ ಬರ್ತವೆ. ಹೌದಾ?
ಸೊ ಈಗ ಏನ್ ಮಾಡ್ತೇವೆ, ಈ ಎತ್ತರವಾದ ಗಿಡಗಳನ್ನ ಏನ್ ಮಾಡ್ತೇವೆ, ಸ್ವಕೀಯ ಪರಾಗಸ್ಪರ್ಶ ಮಾಡ್ತೇವೆ. ಸೊ ಟಿ ಟಿ ಕ್ರಾಸ್ಡ್ ವಿತ್ ಟಿ ಟಿ. ಸೊ ಅದನ್ನ ನಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಈ ರೀತಿ ಬಾಕ್ಸ್ ನಲ್ಲಿ ಹಾಕಿ, ಇದು ಗ್ಯಾಮೆಟ್ಸ್ ಅಂದ್ರೆ ಇದು ಲಿಂಗಾಣುಗಳು ಅಂದ್ರೆ ಗ್ಯಾಮೆಟ್ಸ್, ಇದು ಹೆಣ್ಣಿನ ಲಿಂಗಾಣುಗಳು, ಈ ಕಡೆ ಬರೆದಿದ್ದು ಗಂಡಿನ ಲಿಂಗಾಣುಗಳು. ಈ ರೀತಿ ಬರೆದ್ರೆ ಗಂಡಿನ ಲಿಂಗಾಣುಗಳು. ಟಿ ಮತ್ತೆ ಟಿ ಮತ್ತೆ ಟಿ ಮತ್ತೆ ಟಿ ಯಾಕೆ ಸೇಮು ಅಂತ ಅಂದ್ರೆ, ಇಲ್ಲಿ ನಾವು ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡ್ತಾ ಇದ್ದೇವೆ. ಸೊ ಟಿ ಇಂಟು ಟಿ, ಇಲ್ಲಿ ಮ್ಯಾಥ್ಸ್ ತರ ಟಿ ಸ್ಕ್ವೇರ್ ಅಂತ ಬರಿಬಾರ್ದು, ಹೌದಾ? ಸೊ ಇಲ್ಲಿ ಏನ್ ಬರಿಬೇಕು, ಟಿ ಟಿ ಅಂತ ಬರಿಬೇಕು. ಮತ್ತೆ ಟಿ ಇಂಟು ಸ್ಮಾಲ್ ಟಿ, ಟಿ ಟಿ, ಟಿ ಇಂಟು ಸ್ಮಾಲ್ ಟಿ, ಟಿ ಟಿ, ಟಿ ಇಂಟು ಸ್ಮಾಲ್ ಟಿ. ಸೊ ಇಲ್ಲಿ 2 ಸ್ಮಾಲ್ ಟಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇದರಲ್ಲಿ 2 ಕೂಡ ಕ್ಯಾಪಿಟಲ್ ಲೆಟರ್ ಟಿ ಇದೆ, ಅಂದ್ರೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ. ಸೊ ಇಲ್ಲಿ ಸಸ್ಯ ಎತ್ತರವಾಗಿರುತ್ತೆ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಟಿ ಇದೆ, ಸ್ಮಾಲ್ ಲೆಟರ್ ಟಿ ಇದೆ. ಸೊ ಕ್ಯಾಪಿಟಲ್ ಲೆಟರ್ ಟಿ ಏನಾಗಿದೆ, ಡಾಮಿನೆಂಟ್ ಆಗಿರುತ್ತೆ. ಆ ಕುಬ್ಜ ಗುಣವನ್ನ ಪ್ರಸ್ತುತಪಡಿಸಲು ಇದು ಅಲೋ ಮಾಡೋದಿಲ್ಲ. ಸೊ ಇದು ಕೂಡ ಎತ್ತರದ ಸಸ್ಯ ಬರುತ್ತೆ, ಇಲ್ಲೂ ಕೂಡ ಎತ್ತರದ ಸಸ್ಯ. ಯಾವಾಗ 2 ರೂಪಗಳು ಸ್ಮಾಲ್ ಟಿ ಆದಾಗ ಅವಾಗ ಸಸ್ಯ ಏನಾಗತ್ತೆ, ಕುಬ್ಜ ರೂಪದಲ್ಲಿ ಕಾಣಿಸ್ಕೊಳ್ಳತ್ತೆ. ಓಕೆ, ಸೊ ಈ ರೀತಿಯಾಗಿ ಏನಾಗತ್ತೆ, ಅಲ್ಲಿ ಏಕತಳೀಕರಣ ಆಗತ್ತೆ. ಜಸ್ಟ್ ಅ ಮಿನಿಟ್. ಹೌದಾ? ಸೊ ಅದಕ್ಕೆ ಫಿನೋಟೈಪ್ ಅಂದ್ರೆ ಏನು, ವ್ಯಕ್ತ ರೂಪ. ಯಾವ ರೀತಿ ವ್ಯಕ್ತವಾಗ್ತಿದ್ದಾವೆ ಅಲ್ಲಿ ಸಸ್ಯಗಳು, ಇಲ್ಲಿ ನೋಡಿ 3 ಎತ್ತರವಾಗಿವೆ, 1 ಗಿಡ್ಡ ಇದೆ. ಸೊ ಇದು ವ್ಯಕ್ತ ರೂಪ. ಇನ್ನು ಜೀನೋಟೈಪ್, ಜೀನ್ ನಮೂನೆಗೆ ಬಂದಾಗ ಇಲ್ಲಿ ಟಿ ಟಿ ಅನ್ನೋ ಜೀನ್ ನಮೂನೆ ಇದೆ, ಕ್ಯಾಪಿಟಲ್ ಲೆಟರ್ ಟಿ ಅನ್ನೋ ಜೀನ್ ನಮೂನೆ ಇದೆ, ಸ್ಮಾಲ್ ಲೆಟರ್ ಟಿ ಅನ್ನುವಂತಹ ಜೀನ್ ನಮೂನೆ ಇದೆ. ಸೊ ಕ್ಯಾಪಿಟಲ್ ಲೆಟರ್ ಟಿ 1, ಸೊ 1, ಕ್ಯಾಪಿಟಲ್ ಲೆಟರ್ ಟಿ ಸ್ಮಾಲ್ ಲೆಟರ್ ಟಿ 1 2, ಸೊ 2, ಸ್ಮಾಲ್ ಟಿ 1, 1:2:1. ಹೌದಾ? ಸೊ ಈ ರೀತಿಯಾಗಿ ಜೀನ್ ನಮೂನೆ ಅನುಪಾತ ಬರುತ್ತೆ. ಏಕತಲೀಕರಣದಲ್ಲಿ ವ್ಯಕ್ತ ರೂಪ ಅನುಪಾತ ಏನು, 3:1. ಜೀನ್ ನಮೂನೆ ಅನುಪಾತ ಏನು, 1:2:1. ಇಲ್ಲಿ ನೋಡಿ, ಪ್ರತಿ ಲಕ್ಷಣದ ಭಿನ್ನ ರೂಪವು ಒಂದು ಅಂಶದಿಂದ ನಿಯಂತ್ರಿಸಲ್ಪಡುತ್ತದೆ ಎಂಬುದನ್ನು ಮೆಂಡಲರು ತನ್ನ ಪ್ರಯೋಗಗಳಿಂದ ಕಂಡುಕೊಂಡರು. ಸೊ ಇವ್ರೇನ್ ಹೇಳ್ತಾರೆ, ಪ್ರತಿಯೊಂದು ಲಕ್ಷಣದ ಭಿನ್ನ ರೂಪ, ಸೊ ಅದು ಒಂದು ಅಂಶವನ್ನ ಏನ್ ಮಾಡತ್ತೆ, ನಿಯಂತ್ರಿಸತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎತ್ತರ ಗುಣಕ್ಕೆ ಕಾರಣವಾದ ಅಂಶವನ್ನು ಪ್ರಬಲ ಗುಣ, ನಾನೇನು ಡಾಮಿನೆಂಟ್ ಅಂತ ಅನ್ನಲ್ವಾ, ಸೊ ಅಲ್ಲಿ ಎತ್ತರ ಗುಣ ಏನಿದೆ, ಪ್ರಬಲ ಗುಣ ಇದೆ, ಸ್ಟ್ರಾಂಗ್ ಇದೆ. ಮತ್ತು ಕುಬ್ಜ ಗುಣ ಏನಿದೆ, ದುರ್ಬಲವಾಗಿದೆ. ಸೊ ಪ್ರಬಲ ಗುಣ ಇದ್ದಾಗ ಈ ದುರ್ಬಲ ಗುಣ ತನ್ನನ್ನು ವ್ಯಕ್ತಪಡಿಸ್ಕೊಳ್ಳೋದಿಲ್ಲ. ಒಂದು ಗುಣಕ್ಕೆ ಕಾರಣವಾದ 2 ವಿಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಸಾಧಾರಣವಾಗಿ ಅವುಗಳಲ್ಲಿ ಪ್ರಬಲ ಗುಣ ವ್ಯಕ್ತವಾದರೆ ದುರ್ಬಲ ಗುಣ ಗುಪ್ತವಾಗಿರುತ್ತದೆ. ವೆರಿ ನೈಸ್. ಸಿಯ ಒಂದು ಗುಣಕ್ಕೆ ಕಾರಣವಾದ ಗುಣ ಯಾವುದು, ಇಲ್ಲಿ ಕಾಂಡದ ಉದ್ದ. ಸೊ ಇವುಗಳಲ್ಲಿ 2 ಅಂಶಗಳಿವೆ, ಒಂದು ಎತ್ತರ, ಇನ್ನೊಂದು ಕುಬ್ಜ. ಸೊ ಯಾವಾಗ ಈ 2 ಅಂಶಗಳು ಒಟ್ಟಿಗೆ ಇರ್ತಾವೋ, ಒಟ್ಟಿಗೆ ಇದ್ದಾಗ ಇವೆರಡರಲ್ಲಿ ಪ್ರಬಲ ಗುಣವನ್ನ ಯಾವುದು ಹೊಂದಿರತ್ತೆ, ಇಲ್ಲಿ ಎತ್ತರ ಗುಣ ಪ್ರಬಲ ಗುಣವನ್ನ ಹೊಂದಿದೆ. ಸೊ ಪ್ರಬಲ ಗುಣವನ್ನ ವ್ಯಕ್ತಪಡಿಸ್ತವೆ. ಮತ್ತೆ ದುರ್ಬಲ ಗುಣ ಏನಿರತ್ತೆ, ಪ್ರಬಲ ಗುಣ ಇದ್ದಾಗ ಅದು ವ್ಯಕ್ತಪಡಿಸ್ಕೊಳ್ಳೋದಕ್ ಆಗೋದಿಲ್ಲ. ಹೌದಾ? ಪ್ರಬಲ ಅಂದ್ರೆ ಡಾಮಿನೆಂಟ್, ದುರ್ಬಲ ಅಂದ್ರೆ ರಿಸೆಸಿವ್. ಇನ್ನು ದ್ವಿತಳೀಕರಣ ಅಂತ ಬರುತ್ತೆ. ಇದಕ್ಕೆ ನಾವು ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೇವೆ.
ಓಕೆ. ಸೊ ಇಲ್ಲಿ ಅಲ್ಲಿ ಒಂದೇ ಒಂದು ಲಕ್ಷಣದ ಅಂಶಗಳನ್ನು ನಾವು ಸ್ಟಡಿ ಮಾಡಿದ್ವಿ. ಇಲ್ಲಿ ಎರಡು ನಿರ್ದಿಷ್ಟ ಲಕ್ಷಣಗಳನ್ನ ಕನ್ಸಿಡರ್ ಮಾಡಿ ಅವುಗಳ ರೂಪಗಳನ್ನ ಸ್ಟಡಿ ಮಾಡ್ತೇವೆ. ಸೊ ಇಲ್ಲಿ ನೋಡಿ, ಎರಡು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ದ್ವಿತಳೀಕರಣ ಎನ್ನುವರು. ಸೊ ಎರಡು ನಿರ್ದಿಷ್ಟ ಲಕ್ಷಣಕ್ಕೆ ಅಂದ್ರೆ ಎತ್ತರ ಮತ್ತು ಬೀಜದ ಬಣ್ಣ ಆಗಿರ್ಬಹುದು, ಹೌದಾ, ಎತ್ತರ ಮತ್ತು ಬೀಜದ ಶೇಪ್ ಆಕಾರ ಆಗಿರ್ಬಹುದು. ಸೊ ಯಾವುದೇ ಒಂದು ಎರಡು ಲಕ್ಷಣಗಳನ್ನ ಕನ್ಸಿಡರ್ ಮಾಡಿ ಅವುಗಳ ಎರಡೆರಡು ರೂಪಗಳನ್ನ ಕನ್ಸಿಡರ್ ಮಾಡಿ ಯಾವ ರೀತಿ ಈ ಸಸ್ಯಗಳನ್ನ ಸಂಕರಿಸಬೇಕು ಅನ್ನೋದು ಈ ಒಂದು ದ್ವಿತಳೀಕರಣದಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ನೋಡಿ, ದುಂಡಾದ ಹಸಿರು ಬೀಜಗಳ ಸಸ್ಯ. ಇಲ್ಲಿ ನೋಡಿ ಎರಡು ಲಕ್ಷಣಗಳಿವೆ. ಒಂದು ಬೀಜದ ದುಂಡಾಗಿದೆ, ಬೀಜದ ಬಣ್ಣ ಹಸಿರಿದೆ. ಅದೇ ರೀತಿ ಸುಕ್ಕುಗಟ್ಟಿದ, ಇಲ್ಲಿ ನೋಡಿ ಸುಕ್ಕುಗಟ್ಟಿದ ಹಳದಿ ಬೀಜಗಳುಳ್ಳ ಸಸ್ಯ. ಸೊ ಒಂದ್ ಸಸ್ಯ ಇದೆ, ಅದರ ಬೀಜ ದುಂಡಗಿದೆ ಮತ್ತು ಅದರ ಬೀಜ ಹಸಿರು ಕಲರ್ ಇದೆ. ಇನ್ನೊಂದು ಸಸ್ಯ ಇದೆ, ಅದರ ಬೀಜ ಹಳದಿ ಇದೆ ಮತ್ತು ಅದರದು ಸುಕ್ಕುಗಟ್ಟಿದೆ, ದುಂಡಾಗಿಲ್ಲ. ಇಲ್ಲಿ ನಾವೇನ್ ಮಾಡಿದ್ವಿ, ಎರಡು ಲಕ್ಷಣಗಳನ್ನ ಕನ್ಸಿಡರ್ ಮಾಡಿದ್ವಿ. ಇನ್ನು ಹಳದಿ ಬಣ್ಣದ ಬೀಜ ಮತ್ತು ದುಂಡಾದ ಬೀಜ ಮತ್ತು ಹಳದಿ ಬಣ್ಣದ ಬೀಜ ಪ್ರಬಲ ಗುಣಗಳು. ಅಂದ್ರೆ ದುಂಡಾದ ಬೀಜ ಪ್ರಬಲವಾಗಿದೆ, ಸುಕ್ಕು ಕಟ್ಟಿದ ಬೀಜ ಏನಾಗಿದೆ, ದುರ್ಬಲವಾಗಿದೆ. ಹಸಿರು ಬಣ್ಣದ ಬೀಜ ಏನಾಗಿದೆ, ದುರ್ಬಲವಾಗಿದೆ, ಹೌದಾ, ದುರ್ಬಲವಾಗಿದೆ. ಹಳದಿ ಬಣ್ಣದ ಬೀಜ ಏನಾಗಿದೆ, ಪ್ರಬಲವಾಗಿದೆ. ಇದು ನೆನಪಿರ್ಲಿ, ಯಾವುದು ಪ್ರಬಲ ಯಾವುದು ದುರ್ಬಲ ಅನ್ನೋದು ಗೊತ್ತಿರ್ಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗತ್ತೆ. ಸೊ ಈಗ ಏನ್ ಮಾಡ್ತೇವೆ, F1 ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಿದಾಗ ಉತ್ಪತ್ತಿಯಾಗುವ ಎಲ್ಲ ಸಸ್ಯಗಳು F1 ಅನ್ನ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಈಗ just a minute, F1. ಓಕೆ. ಸೊ ಇಲ್ಲೇನ್ ಮಾಡ್ತೇವೆ, ದುಂಡಾದ ಹಸಿರು ಬಣ್ಣದ ಸಸ್ಯವನ್ನ ಏನಿದು ಸುಕ್ಕುಗಟ್ಟಿದ ಹಳದಿ ಬಣ್ಣದ ಸಸ್ಯದ ಜೊತೆ ಸಂಸ್ಕರಣೆ ಮಾಡ್ತೇವೆ. ಸೊ ಆವಾಗ ಇವೆರಡರದು ಗ್ಯಾಮೆಟ್ R ಬರುತ್ತೆ, ಇವೆರಡದು ಸ್ಮಾಲ್ y ಬರುತ್ತೆ. ಅದೇ ರೀತಿ ಇದ್ರದ್ದು R, ಇದ್ರದ್ದು ಕ್ಯಾಪಿಟಲ್ ಲೆಟರ್ R. ಸೊ ಇವೆರಡು ಕೂಡಿದಾಗ ಏನಾಗತ್ತೆ, R Y Y. ಸೊ R ಅಂದ್ರೆ ಏನು, ರೌಂಡ್ ಅಂದ್ರೆ ದುಂಡಾದ, ಯಾಕಂದ್ರೆ ಅದು ಪ್ರಬಲ ಗುಣ. Y ಅಂದ್ರೆ ಏನು, ಯೆಲ್ಲೋ ಅಂದ್ರೆ ಹಳದಿ. ದುಂಡಾದ ಹಳದಿ ಬೀಜವುಳ್ಳ ಸಸ್ಯಗಳು ನಮಗೆ ಸಿಗುತ್ತವೆ ಯಾವಾಗ, F1 ನಲ್ಲಿ. ಸೊ ಈ ದುಂಡಾದ ಹಳದಿ ಬೀಜವುಳ್ಳ, ಇದು ಅದು ಜೀನ್ಗಳು, ಜೀನೋಟೈಪ್ ಅಂತ ಏನ್ ಹೇಳ್ತೀನಲ್ವಾ, ಜೀನ್ ನಮೂನೆ ಇದು. ಸೊ ದುಂಡಾದ ಹಳದಿ ಬೀಜವುಳ್ಳ ಸಸ್ಯಗಳನ್ನ ನಾವೇನ್ ಮಾಡ್ತೇವೆ, ಈಗ ಅದು F1 ಅಲ್ಲಿ ಸಿಕ್ಕಿದೆ. ಸೊ ಅದನ್ನ ಏನ್ ಮಾಡ್ತೇವೆ, F1 ಅಲ್ಲಿ ಜಸ್ಟ್ ಅ ಮಿನಿಟ್, ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡ್ತೇವೆ. ಸೊ ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡಿದಾಗ ಯಾವ ರೀತಿ ಅಂದ್ರೆ R Y Y ದುಂಡಾದ ಹಳದಿ ಬಣ್ಣದ, R Y Y ದುಂಡಾದ ಹಳದಿ ಬಣ್ಣದ, ಈ ರೀತಿ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶ ಮಾಡಿ ಇದನ್ನ ಕ್ರಾಸ್ ಮಾಡಿದಾಗ ಅಂದ್ರೆ ಸಂಸ್ಕರಿಸಿದಾಗ, ಸೊ ನಮಗೆ ಇಲ್ಲಿ ನೋಡಿ ಒಂದರಿಂದ R Y ಬರುತ್ತೆ, ಓಕೆ, R Y ಬರುತ್ತೆ, ಕ್ಯಾಪಿಟಲ್ ಲೆಟರ್ R, ಸ್ಮಾಲ್ ಲೆಟರ್ Y ಬರುತ್ತೆ, ಕ್ಯಾಪಿಟಲ್ ಲೆಟರ್ R, ಬಿಗ್ ಲೆಟರ್ ಸ್ಮಾಲ್ ಲೆಟರ್ R ಬರುತ್ತೆ, ದೆನ್ ಸ್ಮಾಲ್ ಲೆಟರ್ R, ಕ್ಯಾಪಿಟಲ್ ಲೆಟರ್ Y.
ಸೊ ಈ ರೀತಿ ನಮಗೆ ಲಿಂಗಾಣುಗಳು ಸಿಗ್ತವೆ. ಹೆಣ್ಣಿನಲ್ಲೂ ಈ ರೀತಿ ಲಿಂಗಾಣುಗಳು, ಇದು ಗಂಡು ಮೇಲ್, ಈ ಕಡೆ ಕೆಳಗಡೆ ಇರುವುದು ಫೀಮೇಲ್. ಸೊ 4 ಲಿಂಗಾಣುಗಳು ಸಿಗ್ತವೆ, 4 ತರಹದ ಲಿಂಗಾಣುಗಳು. ಸೊ ಆವಾಗ ಇದನ್ನ ಸಂಸ್ಕರಿಸಿದಾಗ ನೋಡಿ, ಮೊದಲಿಗೆ ಏನ್ ಬರ್ತಿದೆ ನಮ್ಗೆ, ಇಲ್ಲಿ ಬರಿತಾ ಹೋಗ್ತೀನಿ, RRYY. ಸೊ ಮೊದಲಿಗೆ ಬಾಕ್ಸ್, ಅದಾದ್ಮೇಲೆ 1 2 3 4 5. ಮೇಲೆ ಇಲ್ಲೂ ಕೂಡ ಸರಿ 4 5. ಸೊ ಇಲ್ಲಿ ಇದನ್ನು ಗಮನಿಸಿ. ಓಕೆ, ಸೊ ಯಾವ್ಯಾವ ಬಂದ್ವು ನಮಗೆ ಲಿಂಗಾಣುಗಳು, ಹೆಣ್ಣು ಮತ್ತು ಗಂಡು ಲಿಂಗಾಣು. ಮೊದಲಿಗೆ ಹೆಣ್ಣು ಲಿಂಗಾಣು ಬರೆಯೋಣ. ಸೊ ಇಲ್ಲಿ RY, ಓಕೆ, R ಸ್ಮಾಲ್ ಲೆಟರ್ Y. ನಂತರ ಜಸ್ಟ್ capital letter R small letter Y, capital letter R small letter Y, then small letter R capital letter Y, small letter R small letter Y. ಸೊ ಇದೇ ರೀತಿ ಇಲ್ಲೇನಾಗತ್ತೆ, ಇಲ್ಲಿ capital letter R small capital letter Y, capital letter R small letter Y, right? ಸೊ ಇಲ್ಲೂ ಕೂಡ capital letter R, sorry, small letter R, capital letter Y, small letter R, small letter Y. ಹೌದಾ? ಸೊ ಇಲ್ಲಿ ನೋಡಿ, ಮೊದಲಿಗೆ ಏನ್ ಬರುತ್ತೆ ನಮ್ಗೆ, R R R R Y Y. ಸೊ ಇಲ್ಲಿ ನೋಡಿ ಏನ್ ಬರುತ್ತೆ ಅಂದ್ರೆ R R Y Y ಬರುತ್ತೆ. ಸೊ ಇಲ್ಲಿ R ಅಂದ್ರೆ ಏನು, ದುಂಡಾದ, ಅದೇ ಪ್ರಬಲ ಗುಣ ಇದೆ. ಇಲ್ಲಿ Y ಅಂದ್ರೆ ಎಲ್ಲೋ, ಕ್ಯಾಪಿಟಲ್ ಲೆಟರ್ Y ಅಂದ್ರೆ ಎಲ್ಲೋ, ಅದೇ ಗುಣ ಇದೆ, ಅದೇ ಪ್ರಬಲ ಗುಣವಾಗಿದೆ. ಸೊ ಇಲ್ಲಿ ಏನಿದೆ, ಯೆಲ್ಲೋ ಕಲರ್ ಸೀಡ್ ಬಂತು. ಸೇಮ್ ವೇ ಇಲ್ಲಿ ನೋಡಿ, R R Y Y ದುಂಡಾಗಿದೆ. ಮತ್ತೆ ಇಲ್ಲಿ ಇವಂದು ನಿಮಗೆ ದುರ್ಬಲ ಗುಣ ಇದ್ರು ಪ್ರಬಲ ಗುಣ ಇರುವ ಕಾರಣ ದುರ್ಬಲ ಗುಣ ಗುಪ್ತವಾಗತ್ತೆ. ಸೊ ಇಲ್ಲೂ ಯೆಲ್ಲೋ ಕಲರ್ ಸೀಡ್ ಬರುತ್ತೆ. ಯೆಲ್ಲೋ ಕಲರ್ ಸೀಡ್ ಬರುತ್ತೆ, ದುಂಡಾದ ಸೀಡು ಮತ್ತು ಯೆಲ್ಲೋ ಕಲರ್ ಸೀಡ್. ಸೇಮ್ ವೇ. ಸೊ ಇಲ್ಲಿ ನೋಡಿ, ಯಾವಾಗ R ಮತ್ತು Y ಎರಡು ಪ್ರಬಲ ಗುಣ ಇದ್ದಾಗ ನಮಗೆ ಸಿಕ್ಕಿರೋದು ಹಳದಿ ಬಣ್ಣದ ದುಂಡಾದ ಬೀಜಗಳು. ಸೊ ಯಾವಾಗ ಇಲ್ಲಿ ನೋಡಿ, ಕ್ಯಾಪಿಟಲ್ ಲೆಟರ್ R ಕ್ಯಾಪಿಟಲ್ ಲೆಟರ್ R, ಸ್ಮಾಲ್ Y ಸ್ಮಾಲ್ Y. ಸೊ ದುಂಡಾಗಿದೆ, ಬಟ್ ಅದು ಹಸಿರು ಬಣ್ಣದ್ದಾಗಿದೆ. ಸೇಮ್ ವೇ ಇಲ್ಲಿ ನೋಡಿ, ಇಲ್ಲಿ ದುಂಡಾಗಿದೆ, ಹಸಿರು ಬಣ್ಣ. ಇಲ್ಲಿ ನೋಡಿ, ಸ್ಮಾಲ್ ಲೆಟರ್ R ಅಂದ್ರೆ ಸುಕ್ಕುಗಟ್ಟಿದೆ, ಬಟ್ ಏನಾಗಿದೆ, ಇಲ್ಲಿ ಯೆಲ್ಲೋ ಕಲರ್ ಪ್ರಬಲ ಗುಣ ಇದೆ. ಸೊ ಈ ರೀತಿಯಾಗಿ ನಮಗೇನ್ ಬರುತ್ತೆ, ಗುಣಲಕ್ಷಣಗಳು ಬರ್ತವೆ. ಇಲ್ಲಿ 309 ಇದನ್ನ ಕನ್ಸಿಡರ್ ಮಾಡಿದ್ರೆ 9 ದುಂಡನೆಯ ಹಳದಿ ಸಿಕ್ತು, 3 ದುಂಡನೆಯ ಹಸಿರು ಬಂತು, ಆಮೇಲೆ 3 ಸುಕ್ಕಾದ ಹಳದಿ ಬಂತು, 1 ಸುಕ್ಕಾದ ಹಸಿರು ಬಂತು. ಸೊ ಅದರ ಅನುಪಾತ ಏನಾಗತ್ತೆ, 9:3:3:1. ಈ ರೀತಿ ಆಗತ್ತೆ. ಯಾವುದದು, ಫಿನೋಟೈಪ್ ಅನುಪಾತ. ಫಿನೋಟೈಪ್ ಅನುಪಾತ ಅಂದ್ರೆ ವ್ಯಕ್ತ ರೂಪದ ಅನುಪಾತ 9:3:3:1. ಯಾವ್ದ್ರದ್ದು, ದ್ವಿತಳೀಕರಣದ್ದು. ನೆಕ್ಸ್ಟ್, ದ್ವಿತಳೀಕರಣದ ಇನ್ನೊಂದು ಉದಾಹರಣೆ ಅಂತ ಬಂದ್ರೆ, ಕೆಂಪು ಹೂಗಳನ್ನು ಬಿಡುವ ಎತ್ತರ ಗಿಡಗಳು, ಬಿಳಿ ಹೂಗಳನ್ನು ಬಿಡುವ ಎತ್ತರ ಗಿಡಗಳು,
ಕೆಂಪು ಹೂಗಳನ್ನು ಬಿಡುವ ಗಿಡ್ಡ ಗಿಡಗಳು, ಬಿಳಿ ಹೂಗಳನ್ನು ಬಿಡುವ ಗಿಡ್ಡ ಗಿಡಗಳು. ಸೊ ಇದು ಕೂಡ ನಾವು ಆನ್ಸರ್ ಅಂದ್ರೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಇನ್ನು ಗುಣಗಳು ಹೇಗೆ ವ್ಯಕ್ತವಾಗುತ್ತವೆ? ಸೊ ಇಲ್ಲಿವರೆಗೂ ನಾವು ಅನ್ಕೊಂಡ್ವಿ ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳ ಮೂಲಕ ಪಾಸ್ ಆಗ್ತವೆ. ಗುಣಗಳು ಪಾಸ್ ಆದ್ಮೇಲೆ ಅವು ವ್ಯಕ್ತ ಆಗಬೇಕಲ್ವಾ? ಸೊ ಅಲ್ಲಿ ರೌಂಡ್ ಅಂದ್ರೆ ದುಂಡಾದ ಗುಣವನ್ನ ವ್ಯಕ್ತಪಡಿಸುವಂತಹ ಒಂದು ಅಲೀಲ್ ಇದೆ, ಒಂದು ಜೀನ್ ಇದೆ ಅಂದ್ರೆ ಅದು ಯಾವ ರೀತಿ ವ್ಯಕ್ತವಾಗತ್ತೆ? ಸೊ ಅದನ್ನ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ನೋಡಿ, ಜೀವಕೋಶದಲ್ಲಿ ಪ್ರೋಟೀನ್ಗಳನ್ನು ತಯಾರಿಸಲು ಕೋಶೀಯ DNA ಮಾಹಿತಿ ಮೂಲವಾಗಿದೆ. ಸೊ ಜೀವಕೋಶದಲ್ಲಿ ಯಾವುದೇ ಒಂದು ಪ್ರೋಟೀನ್ ತಯಾರಾಗಬೇಕು ಅಂದ್ರೆ ನಮ್ಮ ಜೀವಕೋಶದಲ್ಲಿರುವ DNA ಅಲ್ಲಿ ಆ ಮಾಹಿತಿ ಇರಬೇಕು. ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ DNA ಘಟಕವನ್ನು ಆ ಪ್ರೋಟೀನ್ ವಂಶವಾಹಿ ಎಂದು ಕರೆಯಲಾಗುತ್ತದೆ. ಹೌದಾ? ಸೊ ಇಲ್ಲಿ ನೋಡಿ, ಇದು ಕ್ರೋಮೋಸೋಮ್ಸ್. ಹೌದಾ? ಇದು ಕ್ರೋಮೋಸೋಮು DNA ಇಂದ ಮಾಡಲ್ಪಟ್ಟ. ಸೊ ಈ DNA ಯಾವ ಭಾಗ ಪ್ರೋಟೀನ್ ತಯಾರಿಕೆಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಹೊಂದಿರತ್ತೋ ಆ ಭಾಗಕ್ಕೆ ನಾವು ಜೀನ್ಸ್ ಅಂತ ಕರಿತೇವೆ. ಇನ್ನು ಜೀವಕೋಶದಲ್ಲಿನ ವಂಶವಾಹಿಗಳು ಜೀವಿಗಳಲ್ಲಿನ ಗುಣಗಳು ಅಥವಾ ಲಕ್ಷಣಗಳನ್ನು ನಿಯಂತ್ರಿಸುತ್ತವೆ. ಸೊ ಈ ಜೀನ್ ಅಥವಾ ವಂಶವಾಹಿಗಳ ಕೆಲಸ ಏನು ಅಂದ್ರೆ ಜೀವಿಗಳಲ್ಲಿನ ಗುಣಗಳನ್ನ ವ್ಯಕ್ತಪಡಿಸೋದು ಅಥವಾ ನಿಯಂತ್ರಿಸೋದು. ಸೊ ಅವೆಲ್ಲವೂ ಕೂಡ ಈ ಒಂದು ವಂಶವಾಹಿಗಳ ಕೆಲಸ ಅಂತ ಹೇಳ್ಬಹುದು. ನೆಕ್ಸ್ಟ್, ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಪ್ರತಿಯೊಂದು ಜೀವಕೋಶವು ವರ್ಣತಂತುವೊಂದರ 2 ಪ್ರತಿಯನ್ನು ಹೊಂದಿರುತ್ತದೆ. ಸೊ ಇಲ್ಲಿ ನೋಡಿ, ಲೈಂಗಿಕ ಸಂತಾನೋತ್ಪತ್ತಿ ಯಾವ ಒಂದು ಪ್ರಾಣಿಗಳು ಅಥವಾ ಯಾವ ಒಂದು ಜೀವಿಗಳು ಮಾಡ್ತಾವೋ ಅದರಲ್ಲಿ ಏನಾಗಿರತ್ತೆ, ಪ್ರತಿಯೊಂದು ಜೀವಕೋಶದಲ್ಲಿ 2 ಪ್ರತಿ ಇರ್ತವೆ, ಕ್ರೋಮೋಸೋಮ್ಗಳು. ಹೌದಾ? ಹಾಗೂ ತಲಾ 1 ಪ್ರತಿಯನ್ನು ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ, ಅದರಲ್ಲಿ 1 ಪ್ರತಿಯನ್ನ ಹೆಣ್ಣು ಅಪ್ಪ ಮತ್ತೆ ಅಮ್ಮನಿಂದ ನಾವು ಪಡೆದಿರ್ತೇವೆ. ಪ್ರತಿಯೊಂದು ಲಿಂಗಾಣು ಕೋಶವು ತಂದೆಯ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ 1 ಪ್ರತಿ ಮಾತ್ರ ಪಡೆದುಕೊಳ್ಳುತ್ತದೆ. ತಾಯಿಯಿಂದ 1 ಪ್ರತಿ, ತಂದೆಯಿಂದ 1 ಪ್ರತಿ, ಈ ರೀತಿ ಲಿಂಗಾಣುಗಳು ಪಡೆದುಕೊಳ್ತಾವೆ. ಇದಾಯ್ತಾ? ನಂತರ ಲಿಂಗ ನಿರ್ಧರಣೆ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಇದಕ್ಕೆ. ಓಕೆ, ಸೆಕ್ಸ್ ಡಿಟರ್ಮಿನೇಷನ್. ಸೊ ಈಗ ಸ್ವಲ್ಪ ಅಂದ್ರೆ ಕಾಲ ಹಾಗಿಲ್ಲ, ಬಟ್ ಯೂಶುವಲಿ ಇನ್ನೂ ಕೆಲವು ಕಡೆ ಅದು ಆ ರೀತಿ ನಡೆಯತ್ತೆ. ಸೊ ನೋಡಿರ್ಬೋದು ಮಕ್ಕಳೇ, ನೀವು ಯಾರಿಗಾದ್ರೂ ಈಗ ಮಗು ಆದ್ರೆ, ಯೂಶುವಲಿ ಹೆಣ್ಮಗು ಆದ್ರೆ ಏನ್ ಮಾಡ್ತಾರೆ, ಯೂಶುವಲಿ ನೆಗ್ಲೆಕ್ಟ್ ಮಾಡ್ತಾರೆ, ತುಂಬಾ ಸೆಲೆಬ್ರೇಷನ್ ಮಾಡೋದಿಲ್ಲ. ಎಲ್ಲ ಕಡೆ ಅಲ್ಲ, ಕೆಲವೊಂದು ಕಡೆ. ಹೌದಾ? ಹೆಣ್ಣು ಹುಟ್ಟು ಸುಮ್ನೆ ಭಾರ, ಮನೆಗ್ ಭಾರ, ಖರ್ಚು ಜಾಸ್ತಿ, ಈ ರೀತಿ ನೆಗ್ಲೆಕ್ಟ್ ಮಾಡುವಂತಹ ಜನ ಕೂಡ ಇದ್ದಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಯೂಶುವಲಿ ಅವರು ತಾಯಿಯ ಮೇಲೆ ಆ ಒಂದು ಅಪವಾದವನ್ನು ಹೊಡಿಸ್ತಾರೆ. ಅಂದ್ರೆ ಇವಳು ಹೆಣ್ಣು ಮಗುವಿಗೆ ಜನ್ಮ ಇಟ್ಲು, ಹೌದಾ? ಸೊ ಇವಳು ಹಣೆ ಬರಾನೇ ಸರಿ ಇಲ್ಲ, ಇವಳಲ್ಲಿ ಹೆಣ್ಣು ಮಗುನೇ ಹುಟ್ಟತ್ತೆ, ಹಂಗೆ ಹಿಂಗೆ ಅಂತ ತಾಯಿಯ ಮೇಲೆ ದೋಷವನ್ನ ಹೊರಿಸ್ತಾರೆ. ಆದ್ರೆ ಆಕ್ಚುಲಿ ಅಲ್ಲಿ ಆ ಒಂದು ಮಗುವಿನ ಲಿಂಗ ನಿರ್ಧರಣೆ ಮಾಡೋದು ಯಾರು ವೈಜ್ಞಾನಿಕವಾಗಿ ಅಂತ ಬಂದಾಗ ಯಾರು ಮಾಡ್ತಾರೆ? ಇಲ್ಲಿ ನೋಡಿ, ಮಾನವರಲ್ಲಿ 23 ಜೋಡಿ ವರ್ಣತಂತುಗಳಿವೆ. ಅಂದ್ರೆ ವರ್ಣತಂತುಗಳಂದ್ರೆ ವಿ ವಿಲ್ ಕಾಲ್ ಇಟ್ ಅಸ್ ಕ್ರೋಮೋಸೋಮ್ಸ್ ಅಂತ. ಹೌದಾ? 23 ಜೋಡಿ ಇವೆ. 23 ಜೋಡಿ ಅಂದ್ರೆ ಏನು? 23 into 2 ಇಟ್ ವಿಲ್ ಬಿಕಮ್ 46 ಅಲ್ವಾ? ಟೋಟಲ್ 46 ಇದೆ, 23 ಜೋಡಿ. ಆದರೆ ಲಿಂಗ ವರ್ಣತಂತುಗಳೆಂದು ಕರೆಯಲ್ಪಡುವ ವರ್ಣತಂತುಗಳು ಇಲ್ಲಿ ನೋಡಿ, ಇವೆಲ್ಲವೂ ಕೂಡ ಕ್ರೋಮೋಸೋಮ್ಸ್ಗಳು. ಹೌದಾ? 22ರವರೆಗೂ ಏನಿದೆ, ನಾರ್ಮಲ್ ವರ್ಣತಂತುಗಳು ಇರ್ತವೆ. 23ನೇ ಜೋಡಿ ನೋಡಿ, ಇಲ್ಲಿ 23ನೇ ಜೋಡಿ ಏನಿರುತ್ತೆ ಅದಕ್ಕೆ ನಾವು ಲಿಂಗ ವರ್ಣತಂತುಗಳು ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೇವೆ.
ಸೊ ಈ ಒಂದು ಜೋಡಿ ಏನ್ ಮಾಡತ್ತೆ, ಲಿಂಗವನ್ನ ನಿರ್ಧರಣೆ ಮಾಡತ್ತೆ. ಯಾವಾಗ ಈ ಒಂದು ಜೋಡಿಯಲ್ಲಿ ಒಂದು ವೈ ವರ್ಣತಂತು ಇನ್ನೊಂದು ಎಕ್ಸ್ ವರ್ಣತಂತು ಇದ್ದಾಗ ಅದು ಹುಡುಗ ಅಥವಾ ಗಂಡು ಲಿಂಗ ಅಂತ ನಿರ್ಧಾರ ಆಗತ್ತೆ. ಯಾವಾಗ ಈ 23ನೇ ಜೋಡಿಯಲ್ಲಿ 2 ಎಕ್ಸ್ ಕ್ರೋಮೋಸೋಮ್ಗಳು, ಇದು ಒಂದು ಎಕ್ಸ್ ವರ್ಣತಂತು, ಇದೇ ರೀತಿ ಇನ್ನೊಂದು ಎಕ್ಸ್ ವರ್ಣತಂತು ಇದ್ದಾಗ ಅದು ಹೆಣ್ಣು ಲಿಂಗ ಅನ್ನೋದು ನಿರ್ಧಾರ ಆಗತ್ತೆ. ಸೊ ಇಲ್ಲಿ ನೋಡಿ, ಮಹಿಳೆಯರು ಎಕ್ಸ್ ಎಕ್ಸ್ ವರ್ಣತಂತುಗಳನ್ನು ಹೊಂದಿದ್ದರೆ ಪುರುಷರು ಎಕ್ಸ್ ವೈ ವರ್ಣತಂತುಗಳನ್ನು ಹೊಂದಿರ್ತಾರೆ. ಸೊ ಯಾವಾಗ ಪುರುಷ ತನ್ನ ಲಿಂಗಾಣುವಿನಲ್ಲಿ ಎಕ್ಸ್ ಕ್ರೋಮೋಸೋಮ್ ಅನ್ನ ಕೊಡ್ತಾನೆ, ಎಕ್ಸ್ ಕ್ರೋಮೋಸೋಮ್ ಇಂದ ಆ ಒಂದು ಮಹಿಳೆಯ ಅಂಡಾಣು ಎಕ್ಸ್ ಇಂದ ಫ್ಯೂಷನ್ ಆಗತ್ತೋ, ಸೊ ಆವಾಗ ಅದು ಬೇಬಿ ಗರ್ಲ್ ಅಂದ್ರೆ ಹೆಣ್ಣು ಮಗುವಿನ ಜನನ ಆಗತ್ತೆ. ಯಾವಾಗ ಆ ಒಂದು ಗಂಡಿನ ಲಿಂಗಾಣು ಸ್ಪರ್ಮ್ ಅಂತ ಏನ್ ಹೇಳ್ತೇವೆ ಅದರಲ್ಲಿ ವೈ ವರ್ಣತಂತು ಇತ್ತು ಅಂದ್ರೆ ಆ ವೈ ವರ್ಣತಂತು ಇರುವಂತಹ ಲಿಂಗಾಣು ಮಹಿಳೆಯ ಲಿಂಗಾಣುವಿನ ಜೊತೆ ಸಂಯೋಜನೆಗೊಂಡಾಗ ಸೊ ಅದು ಏನಾಗತ್ತೆ, ಗಂಡು ಮಗು ಆಗತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಏನ್ ಹೇಳ್ಬಹುದು ಅಂದ್ರೆ ಪುರುಷರು ಅಥವಾ ತಂದೆ ಮಗುವಿನ ಲಿಂಗವನ್ನ ನಿರ್ಧರಿಸ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಪುರುಷರು ಅಂತ ತಗೊಳ್ಳೋಣ, ಮಹಿಳೆಯರು, ಓಕೆನಾ. ಸೊ ಪುರುಷರಲ್ಲಿ ಎಕ್ಸ್ ವೈ ವರ್ಣತಂತುಗಳಿರ್ತವೆ, ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ವರ್ಣತಂತುಗಳು. ಪುರುಷರಲ್ಲಿ ಕೆಲವೊಂದಿಷ್ಟು ಲಿಂಗಾಣುಗಳಿಗೆ ಲಿಂಗಾಣು ಅಥವಾ ವೀರ್ಯಾಣು ಅಂತ ಏನ್ ಹೇಳ್ತೇವೆ, ಓಕೆ, ಎಕ್ಸ್ ಕ್ರೋಮೋಸೋಮ್ ಎಕ್ಸ್ ವರ್ಣತಂತು ಬರುತ್ತೆ. ಕೆಲವೊಂದಿಷ್ಟು ಲಿಂಗಾಣು ಅಥವಾ ವೀರ್ಯಾಣುಗಳಿಗೆ ವೈ ಕ್ರೋಮೋಸೋಮ್ ಅನ್ನ ಹೊಂದಿರ್ತವೆ. ಆದ್ರೆ ಮಹಿಳೆಯರಲ್ಲಿ ಎಲ್ಲ ಅಂಡಾಣುಗಳು ಏನಾಗಿರ್ತವೆ, ಎಕ್ಸ್ ಕ್ರೋಮೋಸೋಮ್ ಅನ್ನ ಹೊಂದಿರ್ತವೆ. ಯಾಕಂದ್ರೆ ಅದು ಎಕ್ಸ್ ಎಕ್ಸ್ ಇದೆ. ಸೊ ಯಾವಾಗ ಎಕ್ಸ್ ವೀರ್ಯಾಣು ಎಕ್ಸ್ ಅಂಡಾಣುವಿನ ಜೊತೆ ಸಂಯೋಜನೆಗೊಳ್ಳತ್ತೋ, ನಿಷೇಚನ ಆಗತ್ತೋ, ಸೊ ಅಲ್ಲಿ ಎಕ್ಸ್ ಎಕ್ಸ್ ಆಗಿರತ್ತೆ. ಅಂದ್ರೆ ಹುಟ್ಟುವ ಮಗು ಏನಾಗಿರುತ್ತೆ, ಹೆಣ್ಣು ಮಗು ಆಗಿರುತ್ತೆ. ಹೌದಾ. ಯಾವಾಗ ತಂದೆಯ ವೀರ್ಯಾಣು ವೈ ಕ್ರೋಮೋಸೋಮ್ ಜೊತೆ ಈ ಎಕ್ಸ್ ವರ್ಣತಂತು ಅಂದ್ರೆ ಎಕ್ಸ್ ಇರುವ ಅಂಡಾಣು ಸಂಯೋಜನೆಗೊಂಡಾಗ ಅಲ್ಲಿ ಎಕ್ಸ್ ವೈ ಫಾರ್ಮ್ ಆಗತ್ತೆ. ಅಂದ್ರೆ ಅದು ಮೇಲ್ ಅಂದ್ರೆ ಗಂಡು ಮಗುವಿನ ಜನನ ಆಗತ್ತೆ. ಸೊ ಇಲ್ಲೇನ್ ಗೊತ್ತಾಯ್ತು ನಮಗೆ, ಯಾವ ವೀರ್ಯಾಣುವಿನಲ್ಲಿ ಯಾವ ವರ್ಣತಂತು ಇರತ್ತೆ ಅದು ಏನ್ ಮಾಡತ್ತೆ, ಮಗುವಿನ ಲಿಂಗದ ನಿರ್ಧರಣೆಯನ್ನ ಮಾಡತ್ತೆ. ತಾಯಿ ಮಾಡೋದಿಲ್ಲ. ಯಾಕೆಂದ್ರೆ ತಾಯಿಯಲ್ಲಿ ಒಂದೇ ರೀತಿಯ ವರ್ಣತಂತುಗಳಿವೆ. ಸೊ ಅಂಡಾಣುವಿನಲ್ಲಿ ಒಂದೇ ರೀತಿಯ ವರ್ಣತಂತುಗಳಿವೆ. ಆದ್ರೆ ತಂದೆಯಲ್ಲಿ ನೋಡಿದಾಗ ಅಲ್ಲಿ ಎಕ್ಸ್ ವೈ ಇರುವ ಕಾರಣ ತಂದೆ ಏನ್ ಮಾಡ್ತಾರೆ, ಮಗುವಿನ ಲಿಂಗವನ್ನ ನಿರ್ಧರಣೆ ಮಾಡ್ತಾರೆ. ಸೊ ಇದು ಲಿಂಗ ನಿರ್ಧರಣೆ ಯಾವ ರೀತಿ ಆಗತ್ತೆ ಅಂತ. ನೆಕ್ಸ್ಟ್ ಜೀವ ವಿಕಾಸ. ಜೀವ ವಿಕಾಸದ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ಅನುವಂಶೀಯತೆ ಮಾಡಿದ್ವಿ. ಏನೇನ್ ಕಲಿತ್ವಿ, ಏಕತಳೀಕರಣ, ದ್ವಿತಳೀಕರಣ, ಮತ್ತೆ ಯಾವ ರೀತಿ ಲಿಂಗ ನಿರ್ಧರಣೆ ಆಗತ್ತೆ ಅನ್ನೋದನ್ನು. ಜಸ್ಟ್ ಮಿನಿಟ್. ಇನ್ನು ಜೀವ ವಿಕಾಸ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಮೊದಲ ಸನ್ನಿವೇಶದಲ್ಲಿ ಕಾಗೆಗಳ ದಾಳಿಯನ್ನು ತಪ್ಪಿಸಿಕೊಳ್ಳಲು ಸಂತಾನೋತ್ಪತ್ತಿ ಸಮಯದಲ್ಲಿ ಜಸ್ಟ್ ಮಿನಿಟ್ ಬಣ್ಣದಲ್ಲಿ ಉಂಟಾದ ಭಿನ್ನತೆಯಿಂದ ಹಸಿರು ಜೀರುಂಡೆ ತನ್ನ ಬಣ್ಣವನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ವಿನಾಶ ತಪ್ಪಿಸಿಕೊಳ್ಳುತ್ತದೆ. ಸೊ ಇಲ್ಲಿ ನೋಡಿ, ಇದು ಜೀರುಂಡೆ ಅನ್ನೋ ಹುಳ. ಹೌದಾ. ಇದನ್ನ ಕಾಗೆಗಳು ತಿಂತವೆ. ಸೊ ಇದು ನೋಡಿ, ಇವು ಗಿಡಗಳ ಮೇಲೆ ಅಥವಾ ಎಲೆಗಳ ಮೇಲೆ ಸಿಗ್ತವೆ. ಸೊ ಗಿಡಗಳು ಅಥವಾ ಎಲೆಗಳು ಯಾವ ರೀತಿ ಇರ್ತವೆ, ಹಸಿರು ಬಣ್ಣದಾಗಿರ್ತವೆ. ಇವು ಕೆಂಪು ಬಣ್ಣದ್ದಾಗಿದೆ. ಸೊ ಹಸಿರು ಬಣ್ಣದ ಮೇಲೆ ಕೆಂಪು ಬಣ್ಣ ಬೇಗ ಕಾಣಿಸುತ್ತೆ. ಸೊ ಆದ್ರಿಂದ ಕಾಗೆಗಳು ಏನ್ ಮಾಡ್ತಿದ್ವು, ಈ ಎಲೆ ಅಥವಾ ಗಿಡದ ಮೇಲಿರುವ ಕೆಂಪು ಬಣ್ಣದ ಜೀರುಂಡೆಗಳನ್ನ ತಿಂತಾ ಇದ್ವು. ಸೊ ಆವಾಗ ಏನ್ ಮಾಡ್ತು, ಈ ಜೀರುಂಡೆಯಲ್ಲಿ ಒಂದು ಜೀರುಂಡೆ ಹಸಿರು ಬಣ್ಣದ ಜೀರುಂಡೆ ಉತ್ಪತ್ತಿ ಆಯ್ತು. ಈ ಹಸಿರು ಬಣ್ಣದ ಜೀರುಂಡೆ ಏನ್ ಮಾಡ್ತು, ತನ್ನ ಒಂದು ಹಸಿರು ಬಣ್ಣವನ್ನ, ತನ್ನ ಒಂದು ಹಸಿರು ಬಣ್ಣದ ಗುಣವನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಾ ಹೋಯ್ತು.
ಆ ರೀತಿ ವರ್ಗಾವಣೆ ಆದಾಗ ಏನಾಯ್ತು, ಅಲ್ಲಿ ಹಸಿರು ಜೀರುಂಡೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಮತ್ತೆ ಈ ಹಸಿರು ಜೀರುಂಡೆಗಳು ಹಸಿರು ಎಲೆಯ ಮೇಲೆ, ಹಸಿರು ಕಾಂಡದ ಮೇಲೆ ಬೇಗ ಸಿಗೋದಿಲ್ಲ, ಕಾಣಿಸೋದಿಲ್ಲ. ಸೊ ಆದ್ರಿಂದ ಕಾಗೆಗಳು ಏನ್ ಮಾಡಿದ್ವು, ಇವುಗಳನ್ನ ತಿನ್ನೋದನ್ನ ಅಂದ್ರೆ ಕಡಿಮೆ ಮಾಡ್ತು. ಅಂದ್ರೆ ಇವುಗಳ ನಾಶ ಕಡಿಮೆ ಆಯ್ತು ಅಲ್ಲಿ. ಸೊ ಆದ್ರಿಂದ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪೀಳಿಗೆಯಿಂದ ಪೀಳಿಗೆಗೆ ಹಸಿರು ಜೀರುಂಡೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಏನಾಗತ್ತೆ, ಅದು ಎಲೆಯ ಮೇಲೆ ಕೂಡೋದ್ರಿಂದ ಅಲ್ಲಿ ಜೀರುಂಡೆ ಇದೆ ಅನ್ನೋದು ಕಾಗೆಗೆ ಗೊತ್ತಾಗೋದಿಲ್ಲ. ಇದರಿಂದ ಅದರ ವಿನಾಶ ಏನಾಗತ್ತೆ, ಜೀರುಂಡೆಯ ವಿನಾಶ ಕಡಿಮೆಯಾಗತ್ತೆ. ಇನ್ನು ಎರಡನೇ ಸನ್ನಿವೇಶದಲ್ಲಿ ನೋಡಿ, ಎರಡನೇ ಸನ್ನಿವೇಶದಲ್ಲಿ ಆನೆಗಳ ಕಾಲ್ತುಳಿತವನ್ನು ತಪ್ಪಿಸಿಕೊಳ್ಳಲು ಸಂತಾನೋತ್ಪತ್ತಿ ಸಮಯದಲ್ಲಿ ಬಣ್ಣದಲ್ಲಿ ಉಂಟಾದ ಭಿನ್ನತೆಯಿಂದ ನೀಲಿ ಜೀರುಂಡೆ ತನ್ನ ಬಣ್ಣವನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ವಿನಾಶದಿಂದ ತಪ್ಪಿಸಿಕೊಳ್ಳುತ್ತದೆ. ಸೊ ಆನೆ ಕಾಲ್ತುಳಿತ ಅಂದ್ರೆ ಮೊದಲಿಗೆ ಕೆಂಪು ಬಣ್ಣದಾಗಿತ್ತ, ನಂತರ ನೀಲಿ ಬಣ್ಣದಾಗ್ತಾ ಹೋಯ್ತು. ಸೊ ನೀಲಿ ಬಣ್ಣದಾದ್ಮೇಲೆ ಅದೇನಾಯ್ತು, ಬೇಗ ಕಾಣಿಸೋದಿಲ್ಲ ಆನೆಗೆ. ಸೊ ಆವಾಗ ಏನಾಯ್ತು, ಅದರ ಒಂದು ಬಣ್ಣ ಪೀಳಿಗೆಯಿಂದ ಪೀಳಿಗೆಗೆ ನೀಲಿ ಬಣ್ಣದಾಗ್ತಾ ಹೋಯ್ತು. ಇನ್ನು ಮೂರನೇ ಸನ್ನಿವೇಶದಲ್ಲಿ ನೋಡಿ, ಜೀರುಂಡೆ ಸಮೂಹವು ವಿಸ್ತರಿಸಲು ಪ್ರಾರಂಭವಾಗುತ್ತಿದ್ದಂತೆ ಪೊದೆಗಳು ಸಸ್ಯ ರೋಗದಿಂದ ಬಳಲಾರಂಭಿಸಿದಾಗ ಜೀರುಂಡೆಯು ಪೋಷಕಾಂಶದ ಕೊರತೆಯಿಂದ ಸೊರಗುತ್ತವೆ. ಸೊ ಅಲ್ಲೇನಾಯ್ತು, ಜೀರುಂಡೆಗಳು ಏನಾಗ್ತಾ ಇದ್ವು, ಜೀರುಂಡೆಗಳ ಸಮೂಹ ಜಾಸ್ತಿ ಆಗ್ತಾ ಹೋಯ್ತು, ಅಂದ್ರೆ ಅದರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಆವಾಗ ಏನಾಯ್ತು, ಪೊದೆಗಳು ಮತ್ತೆ ಸಸ್ಯಗಳು ರೋಗದಿಂದ ಬಳಲಿದ್ವು. ಸೊ ಆದ್ರಿಂದ ಈ ಜೀರುಂಡೆಗಳಿಗೆ ಸಿಗಬೇಕಾದಂತಹ ಪೋಷಕಾಂಶ ಸಿಗದೆ ಅವು ಚಿಕ್ಕದಾದ್ವು. ಸೊ ಹಸಿವಿನ ಕಾರಣದಿಂದ ಜೀರುಂಡೆಯು ತೂಕವು ಕಡಿಮೆಯಾಗಿರಬಹುದು, ಆದರೆ ಇದರಿಂದ ಲಿಂಗಾಣು ಕೋಶಗಳ DNA ಏನಾಗೋದಿಲ್ಲ, ಬೇರೆವಾಗೋದಿಲ್ಲ. ಒಂದ್ಸಲ ಮತ್ತೆ ಅದಕ್ಕೆ ಪೋಷಕಾಂಶಗಳು ಸಿಕ್ಕ ಮೇಲೆ ಮುಂದಿನ ಪೀಳಿಗೆಗಳಲ್ಲಿ ಅವೇನ್ ಮಾಡ್ತವೆ, ಅಂದ್ರೆ ಆರೋಗ್ಯಯುತವಾದಂತಹ ಜೀರುಂಡೆಗಳು ಮುಂದಿನ ಪೀಳಿಗೆಯಲ್ಲಿ ಸಿಗ್ತವೆ. ಸೊ ಇದರಿಂದ ಅನುಕೂಲ ಆಯ್ತು ಅಂತ, ಹೌದಾ? ನೆಕ್ಸ್ಟ್, ಜೀವ ವಿಕಾಸ. DNA ಸ್ವಪ್ರತೀಕರಣದಲ್ಲಾಗುವ ದೋಷಗಳಿಂದ. ಸೊ ಇಲ್ಲಿ ನೋಡಿ, DNA ಏನಿದೆ, ಆ ಜೆನೆಟಿಕ್ ಮಟೀರಿಯಲ್ ಅಂತ ಏನ್ ಹೇಳ್ತೇವೆ, ಅದು ಸ್ವಪ್ರತೀಕರಣ, ತನ್ನದೇ ಆದಂತಹ ಒಂದು ಕಾಪಿಯನ್ನ ತಾನೇ ಸೃಷ್ಟಿ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದೆ. ಸೊ ಅದಕ್ಕೆ ಸ್ವಪ್ರತೀಕರಣ ಅಂತ ಕರಿತೇವೆ. ಸೊ DNA ಸ್ವಪ್ರತೀಕರಣದಲ್ಲಾಗುವ ದೋಷಗಳಿಂದ ಮತ್ತು ಲೈಂಗಿಕ ಪ್ರಜನನದ ಪರಿಣಾಮವಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಏನಾಗತ್ತೆ, ಭಿನ್ನತೆಗಳು ಏನಾಗ್ತವೆ, ಉಂಟಾಗ್ತವೆ. ಸೊ ಈ ವಂಶವಾಹಿಗಳು ಗುಣಗಳನ್ನು ನಿಯಂತ್ರಿಸುವುದರಿಂದ ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಂಶವಾಹಿಯು ಪುನರಾವರ್ತನೆಯ ಪ್ರಮಾಣ ಬದಲಾಯಿತು. ಅಂದ್ರೆ ವಂಶವಾಹಿಗಳೇನ್ ಮಾಡ್ತವೆ, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಏನ್ ಮಾಡ್ತವೆ, ಗುಣಗಳನ್ನ ಕೊಂಡು ಹೋಗ್ತವೆ, ಹೌದಾ? ಸೊ ಅದನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ತೆಗೆದುಕೊಂಡು ಹೋಗುವಾಗ ಅದೇ ರೀತಿಯ ಗುಣಲಕ್ಷಣ ರಿಪೀಟ್ ಆಗೋದು ಕಡಿಮೆ ಆಗ್ತಾ ಹೋಗತ್ತೆ. ಸೊ ಅದರಿಂದ ಏನಾಗತ್ತೆ, ಹೊಸ ಗುಣಲಕ್ಷಣ ಉಂಟಾಗುವಂತಹ ಸಾಧ್ಯತೆ ಇರತ್ತೆ. ಸೊ ಇದರಿಂದ ಜೀವ ವಿಕಾಸ ಪರಿಕಲ್ಪನೆ ಏನಾಗತ್ತೆ, ನಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಸೊ ಇಲ್ಲಿ ನೋಡಿ, ನಾವು ಇಲಿಯೊಂದರ ಸಂತತಿ ಅಭಿವೃದ್ಧಿ ಮಾಡಿದರೆ ನಮ್ಮ ನಿರೀಕ್ಷೆಯಂತೆ ಅವು ಬಾಲಗಳನ್ನು ಹೊಂದಿರುತ್ತವೆ. ಸೊ ಈ ಇಲಿಗಳಲ್ಲಿ ಬಾಲ ನೋಡಿದಿರಾ, ಹೌದಾ? ಸೊ ಈಗ ನೋಡಿ, ಈಗ ಪ್ರತಿ ಪೀಳಿಗೆಯಲ್ಲೂ ಇವುಗಳ ಬಾಲವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದು ಹಾಕೋಣ. ಸೊ ಒಂದು 5 ಇಲಿಗಳನ್ನ ತೆಗೆದುಕೊಳ್ಳೋಣ. ಆ 5 ಇಲಿಗಳಲ್ಲಿನ ಬಾಲಗಳನ್ನ ಆಪರೇಷನ್ ಮೂಲಕ ಕಟ್ ಮಾಡೋಣ, ಹೌದಾ? ಸೊ ಇಲ್ಲಿ ಬಾಲವಿಲ್ಲದ ಈ ಇಲಿಗಳಿಂದ ಬಾಲವಿಲ್ಲದ ಮರಿ ಇಲಿಗಳು ಹುಟ್ಟೋದಿಲ್ಲ. ಸೊ ಇದಕ್ಕೆ ಬಾಲ ನಾವು ಕಟ್ ಮಾಡಿದ್ದೇವೆ. ಸೊ ಇದರಿಂದ ಹುಟ್ಟುವಂತಹ ಏನಿದು ಮರಿಗಳು, ಅವುಗಳಿಗೆ ಬಾಲ ಇರತ್ತೆ.
ಇಟ್ ಇಸ್ ನಾಟ್ ದಟ್ ಅವುಗಳಿಗೆ ಬಾಲವಿಲ್ಲ ಅಂತ. ಯಾಕೆಂದ್ರೆ ಬಾಲವನ್ನ ಕತ್ತರಿಸೋದೇನು, ಲಿಂಗಾಣುಕೋಶಗಳಲ್ಲಿ ವಂಶವಾಹಿಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಯಾವಾಗ ಅದು ಮುಂದಿನ ಪೀಳಿಗೆಗೆ ಏನದು ಟ್ರಾನ್ಸ್ಫರ್ ಆಗತ್ತೆ, ಯಾವಾಗ ಲಿಂಗಾಣು ಕೋಶಗಳು ಮತ್ತು ವಂಶವಾಹಿಗಳಲ್ಲಿ ಏನಾದ್ರೂ ಬದಲಾವಣೆ ಇದ್ರೆ ಮಾತ್ರ ಅದೇನಾಗತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಆದ್ರೆ ಇಲ್ಲಿ ನಾವು ಯಾವಾಗ ಬಾಲವನ್ನು ಕತ್ತರಿಸ್ತೇವೋ ಅವಾಗ ಅದು ಲಿಂಗಾಣು ಮತ್ತು ವಂಶವಾಹಿಗಳಲ್ಲಿ ವ್ಯಕ್ತವಾಗೋದಿಲ್ಲ, ಅದರಲ್ಲಿರೋ ಕ್ಯಾರೆಕ್ಟರ್ ಅಲ್ಲ ಅದು. ಇನ್ನು ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆ ಲಿಂಗಾಣು ಕೋಶದ DNA ವರ್ಗಾವಣೆ ಆಗೋದಿಲ್ಲ. ಆದ್ರಿಂದ ಏನಾಗತ್ತೆ, ತನ್ನ ಜೀವಿತಾವಧಿಯಲ್ಲಿ ಜೀವಿಯು ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಮತ್ತು ಜೀವ ವಿಕಾಸವನ್ನು ನಿರ್ದೇಶಿಸಲು ಸಾಧ್ಯವಿಲ್ಲ. ಸೊ ಇಲ್ಲೇನಾಗತ್ತೆ ಮಕ್ಕಳೇ, ಜೀವಿತಾವಧಿಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಜಿಮ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮಲ್ಲಿ ಜಿಮ್ ಬಾಡಿ ಇದೆ, ಮಸಲ್ಸ್ ಇದೆ, ಟ್ರೈಸೆಪ್ಸ್ ಇದೆ, ಎಲ್ಲ ಇದೆ, ಬೈಸೆಪ್ಸ್ ಇದೆ. ಸೊ ಇದರಿಂದ ನಿಮಗೆ ಹುಟ್ಟುವ ಮಕ್ಕಳು ಕೂಡ ಜಿಮ್ ಬಾಡಿ ಇರತ್ತಾ? ಇರೋದಿಲ್ಲ. ಯಾಕೆಂದ್ರೆ ಅದು ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಜೀವನ ಶೈಲಿಯನ್ನ ನೀವು ಆ ರೀತಿ ಮಾಡ್ಕೊಂಡಿದ್ರಿ. ಅದರಲ್ಲಿ ನಿಮ್ಮ ಲಿಂಗಾಣು ಅಥವಾ ವಂಶವಾಹಿಗಳಲ್ಲಿ ನೀವು ಜಿಮ್ ಮಾಡೋದ್ರಿಂದ ಯಾವುದೇ ರೀತಿಯ ಬದಲಾವಣೆ ಆಗ್ಲಿಲ್ಲ. ಸೊ ಅದರಿಂದ ಆ ಒಂದು ಗುಣ ನಿಮ್ಮ ಮಕ್ಕಳಿಗೆ ಬರೋದಿಲ್ಲ. ಅವರು ಕೂಡ ಜಿಮ್ಮಿಗೆ ಹೋಗಿ ಅವರು ಕೂಡ ತಮ್ಮ ಜೀವನ ಶೈಲಿಯನ್ನ ಆರೋಗ್ಯಯುತ ಮಾಡ್ಕೊಂಡ್ರೆ ಆ ರೀತಿ ಬರತ್ತೆ. ಹೌದಾ? ನೆಕ್ಸ್ಟ್ ಇರೋದು ಪ್ರಭೇದೀಕರಣ ಅಂತ. ಓಕೆ, ಏನಿದು ಪ್ರಭೇದೀಕರಣ ಅಂದ್ರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾಯಿಗಳನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ವೆರೈಟಿ ಆಫ್ ನಾಯಿಗಳಿವೆ, ಎಲ್ಲವೂ ಕೂಡ ನಾಯಿಗಳೇ, ಬಟ್ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಸೊ ಅದಕ್ಕೆ ನಾವು ಪ್ರಭೇದ ಅಂತ ಕರಿತೇವೆ. ಏನಿದು? ತಮ್ಮಲ್ಲೇ ಪ್ರಜನನ ಕ್ರಿಯೆ ನಡೆಸಿ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲ ಜೀವಿಗಳ ಗುಂಪಿಗೆ ಪ್ರಭೇದ ಅಂತ ಕರಿತೇವೆ. ನೆಕ್ಸ್ಟ್, ಇಲ್ಲಿ ನೋಡಿ, ಉಪಸಮೂಹಗಳ ನಡುವೆ ಬಹುದೊಡ್ಡ ನದಿಯೊಂದು ಅಸ್ತಿತ್ವಕ್ಕೆ ಬಂದರೆ, ಈಗ ಒಂದು ಸಮೂಹ ಇದೆ, ಹೌದಾ? ಆ ಎರಡು ಸಮೂಹಗಳ ನಡುವೆ ಒಂದು ನದಿಯೊಂದು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಅವಾಗ ಏನಾಗತ್ತೆ, ಎರಡು ಗ್ರೂಪ್ಗಳು, ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಅ ಮಿನಿಟ್, ಈಗ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಏನಾಗಿದೆ, ಗ್ರೂಪ್ ಎ ಇದೆ, ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಇದೆ. ಒಂದೇ ಪ್ರದೇಶದಲ್ಲಿ ಇದೆ ಅವೆರಡು. ಸೊ ಕೆಲವೊಂದಿಷ್ಟು ದಿನ ಆದ್ಮೇಲೆ ಅದೇ ಪ್ರದೇಶದ ನಡುವೆ ಒಂದು ನದಿ ಹರಿಯತ್ತೆ, ಒಂದು ನದಿ ಅಡ್ಡ ಹೋಗತ್ತೆ. ಸೊ ಆವಾಗ ಏನಾಗತ್ತೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸಮೂಹಗಳು ಬೇರೆ ಬೇರೆ ಆಗ್ತವೆ. ಸೊ ಈ ಬೇರೆ ಬೇರೆ ಆದಾಗ ಏನಾಗತ್ತೆ, ಇಲ್ಲಿ ಬಂದರೆ ಎರಡು ಸಮೂಹಗಳು ಮತ್ತಷ್ಟು ಪ್ರತ್ಯೇಕಗೊಂಡು ಇಲ್ಲಿ ವಂಶವಾಹಿಗಳ ಉಪಸಮೂಹಗಳ ಅಂದ್ರೆ ಏನು, ಇದು ಕೂಡ ನಾಯಿಯ ಒಂದು ಗುಂಪು, ಇದು ಕೂಡ ನಾಯಿಯ ಇನ್ನೊಂದು ಗುಂಪು, ಎರಡು ನಾಯಿಗಳೇ ಬಟ್ ಬೇರೆ ಬೇರೆ ಗುಂಪು. ಇದು ಕಪ್ಪು ನಾಯಿ ಅಂದ್ರೆ ಇದು ಬಿಳಿ ನಾಯಿ, ಈ ರೀತಿ. ಅಥವಾ ಇದು ಪಮೋರಿಯನ್ ಅಂತ ತಿಳ್ಕೊಂಡ್ರೆ ಇದು ಜರ್ಮನ್ ಶೆಪರ್ಡ್, ಒಂದು ಜರ್ಮನ್ ಶೆಪರ್ಡ್ ಇದೆ, ಇದು ಪಮೋರಿಯನ್ ಇದೆ. ಮೊದಲನೇದಾಗಿ ಏನಿತ್ತು, ಅವೆರಡು ಕೂಡ ಒಂದೇ ಪ್ಲೇಸ್ ಅಲ್ಲಿ ಇದ್ವು. ನಂತರ ಏನಾಯ್ತು, ನದಿ ಅಡ್ಡ ಬಂತು, ಎರಡೂ ಗ್ರೂಪ್ಗಳು ಬೇರೆ ಆದ್ವು. ಇದರಿಂದ ವಂಶವಾಹಿಗಳ ಹರಿವಿನ ಪ್ರಮಾಣ ಏನಾಗತ್ತೆ, ಕಡಿಮೆ ಆಗತ್ತೆ. ಇದರಿಂದ ಏನಾಗತ್ತೆ, ಅಲ್ಲಿ ಹೊಸ ಪ್ರಭೇದ ಅಂದ್ರೆ ನ್ಯೂ ಸ್ಪೀಶೀಸ್, ಹೊಸದಾದಂತಹ ಜೀವಿಯ ಥರ ಹೊಸ ಪ್ರಭೇದಕ್ಕೆ ಏನಾಗತ್ತೆ, ಪ್ರಭೇದ ಉಂಟಾಗತ್ತೆ. ಇನ್ನು ನಿಸರ್ಗದ ಆಯ್ಕೆಗೆ ಒಳಪಟ್ಟಾಗಲೂ ಸಹ ಹೊಸ ಪ್ರಭೇದ ಉದಯವಾಗಬಹುದು. ಹೊಸ ಪ್ರಭೇದ ಉಂಟಾದ್ಮೇಲೆ ಏನಾಗತ್ತೆ, ನಿಸರ್ಗ ಅದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಈ ಪ್ರಭೇದ ನನ್ನ ನಿಸರ್ಗಕ್ಕೆ ಹೊಂದ್ಕೋತದೇನೋ ಇಲ್ಲೋ ಅದನ್ನೆಲ್ಲ ಟೆಸ್ಟ್ ಮಾಡಿ ಅದು ಆಯ್ಕೆ ಮಾಡ್ಕೊಳ್ಳುತ್ತೆ. ಇನ್ನು ಒಂದು ವೇಳೆ ವರ್ಣತಂತುಗಳ ಸಂಖ್ಯೆಯಲ್ಲಿಯೇ ಏರುಪೇರಾಗುವ ಮಟ್ಟಕ್ಕೆ DNA ಬದಲಾವಣೆ ಆದರೆ, ಸೊ DNA ಏನಾದ್ರೂ ಬದಲಾವಣೆ ಆದ್ರೆ ಅದು ಕೂಡ ಏನಾಗತ್ತೆ, ಇಲ್ಲಿ ಹೊಸ ಪ್ರಭೇದಕ್ಕೆ ಉಂಟಾಗುವುದಕ್ಕೆ ಕಾರಣ ಆಗತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಜೀವ ವಿಕಾಸ ಮತ್ತು ವರ್ಗೀಕರಣ ಅಂತ. ಜೀವಿಗಳ ನಡುವಿನ ಸಾಮ್ಯತೆಗಳು ಅಂದ್ರೆ ಸೇಮ್ ಕ್ವಾಲಿಟಿ
ಅವುಗಳನ್ನು ಗುಂಪಾಗಿ ವಿಂಗಡಿಸಿ ನಂತರ ಅಧ್ಯಯನ ಮಾಡಲು ಸಹಾಯ ಮಾಡುತ್ತವೆ. ಫಾರ್ ಎಕ್ಸಾಂಪಲ್, ಈಗ ಬಹುತೇಕ ಜೀವಿಗಳ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಕಂಡು ಬರುತ್ತೆ. ಆದ್ರೆ ಬ್ಯಾಕ್ಟೀರಿಯಾ ಕೋಶಗಳಲ್ಲಿ ನ್ಯೂಕ್ಲಿಯಸ್ ಕಂಡು ಬರೋದಿಲ್ಲ. ಅಲ್ಲೇನಿರತ್ತೆ? ನ್ಯೂಕ್ಲಿಯಸ್ ದಾರದ ರೂಪದಲ್ಲಿ ಇರುತ್ತೆ. ಎರಡು ಪ್ರಭೇದಗಳ ಸಾಮಾನ್ಯ ಲಕ್ಷಣಗಳು ಹೆಚ್ಚಿದಂತೆಲ್ಲ ಅವುಗಳ ಸಂಬಂಧ ನಿಕಟವಾಗುತ್ತದೆ. ಈಗ ನಮ್ದು ಮತ್ತೆ ಆದಿಮಾನವ ಅಂತ ಹೇಳ್ತೇವೆ, ಹೌದಾ? ಅವ್ರದ್ದು ಏನಾಗತ್ತೆ, ಸಾಮ್ಯತೆಗಳು ಮತ್ತು ಲಕ್ಷಣಗಳು ಸಿಮಿಲರ್ ಆಗ್ತವೆ, ಸೇಮ್ ಆಗ್ತವೆ. ಸೊ ನಾವು ಮತ್ತು ಅವರಲ್ಲಿ ಏನಿದೆ, ನಡುವಿನ ಒಂದು ಸಂಬಂಧ ಇದೆ. ಈಗ ಮಂಗನಿಂದ ಮಾನವ ಅಂತ ಯಾಕಂತಾರೆ? ಸೊ ನಮ್ಮ ಗುಣಗಳು ಮತ್ತು ಅದರ ಗುಣಗಳು, ಲಕ್ಷಣಗಳು ಸ್ವಲ್ಪ ಮ್ಯಾಚ್ ಆಗ್ತವೆ. ಸೊ ಅದರಿಂದ ಅವುಗಳಿಗೆ ಮತ್ತು ನಮಗೆ ಯಾವುದೋ ರೀತಿಯಂತ ಸಂಬಂಧ ಇದೆ. ಸೊ ಇಲ್ಲಿ ನೋಡಿ, ಜೀವ ವಿಕಾಸಿಯ ಸಂಬಂಧಗಳ ಜಾಡು ಹಿಡಿದು ಹೊರಟರೆ ವಿಭಿನ್ನ ಜೀವಿಗಳಲ್ಲಿರುವ ಲಕ್ಷಣಗಳಲ್ಲಿ ಸಾಮ್ಯತೆ ಇರುತ್ತದೆ. ಯಾಕೆಂದರೆ ಒಂದೇ ಸಾಮಾನ್ಯ ಪೂರ್ವಜರಿಂದ ಅನುವಂಶೀಯವಾಗಿರುತ್ತದೆ. ಸೊ ಯಾವಾಗ ಸಾಮ್ಯತೆ ಕಂಡು ಬರುತ್ತೆ ಅಂದ್ರೆ, ನಮ್ಮ ವಂಶಜರು ಒಂದೇ ಆಗಿದ್ದಾಗ, ನಮ್ಮ ವಂಶಜರು ಒಂದೇ ಜೀವಿ ಆಗಿದ್ದಾಗ ಅವಾಗ ನಮ್ಮಲ್ಲಿ ಸಾಮ್ಯತೆ ಕಂಡು ಬರುತ್ತೆ. ಓಕೆ. ಸೊ ಈಗ ಸಮರೂಪಿ ಮತ್ತು ಬಹುರೂಪಿ ಆ ಒಂದು ಕಾನ್ಸೆಪ್ಟ್ಗಳ ಬಗ್ಗೆ ನಾವು ನಾಳೆ ತಿಳಿದುಕೊಳ್ಳೋಣ. ಓಕೆನಾ? ಜೀವ ವಿಕಾಸ ಮತ್ತು ಅನುವಂಶೀಯತೆ ಮತ್ತು ಜೀವ ವಿಕಾಸ, ನಾಳೆ ಇನ್ನೊಂದಿಷ್ಟು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತವೆ. ಅದಾದ್ಮೇಲೆ ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡಿ ನಾಳೆ ಈ ಪಾಠವನ್ನ ಮುಗಿಸೋಣ. ಓಕೆ, ಫೈನ್. Now let me end up the session here. Have a nice day. Take care. Bye bye.